ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಕೇಸ್ ವಾಪಸ್ ರಾಜಕಾರಣಕ್ಕೆ ಅಂತ್ಯನೇ ಇಲ್ವಾ? ಕಾನೂನಿಗೆ ಮೀರಿದ ಓಲೈಕೆ ಅನಿವಾರ್ಯನ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 2022ರ ಘಟನೆಯೊಂದನ್ನ ನಿಮಗೆ ನೆನಪು ಮಾಡೋ ಮೂಲಕ ಇವತ್ತಿನ ಚರ್ಚಾ ವಿಚಾರಕ್ಕೆ ಇಳಿಯೋ ಪ್ರಯತ್ನವನ್ನ ಮಾಡ್ತಿದ್ದೀನಿ ವೀಕ್ಷಕರೇ. ಮಾರ್ಚ್ 1, 2022 ಕಲಬುರಗಿಯ ಆಳಂದದಲ್ಲಿ ನಡೆದಂತಹ ಗಲಭೆ ಪ್ರಕರಣ ಆಗಿದ್ಯಾಕೆ? ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ಇರತಕ್ಕಂತ ರಾಘವ ಚೈತನ್ಯ ಆ ಲಿಂಗ ಏನಿದೆ ಅದ್ರ ಮೇಲೆ ಕೆಲ ಕಿಡಿಕೇಡಿಗಳು ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿ. ಹೀಗಾಗಿ ಅದರ ಶುದ್ಧೀಕರಣ ಮಾಡಬೇಕು, ಸ್ವಚ್ಛತಾ ಕಾರ್ಯ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ಕೆಲ ಭಕ್ತಾದಿಗಳು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ನಾಯಕರು ಆ ದರ್ಗಾದ ಆವರಣದಲ್ಲಿದ್ದ ರಾಘವ ಚೈತನ್ಯ ಶಿವಲಿಂಗದ ಬಳಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮಸೀದಿ ಮುಂಭಾಗದಲ್ಲಿ, ದರ್ಗಾದ ಮುಂಭಾಗದಲ್ಲಿ ನಿಂತಿದ್ದ ಕೆಲ ಅನ್ಯ ಕೋಮಿನ ಜನರು ಗಲಾಟೆ ಮಾಡ್ತಾರೆ. ಕಲ್ಲು, ದೊಣ್ಣೆ, ಕೆಲ ಮಾರಕಾಸ್ತ್ರಗಳನ್ನ ಹಿಡಿದು ಸರ್ಕಾರಿ ವಾಹನವನ್ನ, ಅದರ ಜೊತೆಯಲ್ಲಿ ಪೊಲೀಸ್ ವಾಹನವನ್ನ ಜಖಂ ಮಾಡ್ತಾರೆ. ಪೊಲೀಸರು ಕೇವಲ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮಾತ್ರ ಅಲ್ಲ, ಈ ಗಲಾಟೆಯಲ್ಲಿ 2022ರಲ್ಲಿ ನಡೆದ ಗಲಾಟೆಯಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿ ಕೂಡ ಗಾಯಕ್ಕೊಳಗಾಗ್ತಾರೆ. ಹೀಗಾಗಿ ಸರಿಸುಮಾರು 12 ಕೇಸ್ಗಳನ್ನ ಪ್ರತ್ಯೇಕವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡಲಾಗಿರುತ್ತೆ. ಯಾವಾಗ? 2022ರಲ್ಲಿ. ಅದಾದ್ಮೇಲೆ 2026ಕ್ಕೆ ಬಂದ್ಬಿಡೋಣ ಸೀದಾ. ಮೇ ತಿಂಗಳಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟ್, ಸಚಿವ ಸಂಪುಟ ಸಭೆಯಲ್ಲಿ ಆಗ ಸ್ಪೀಕರ್ ಆಗಿದ್ದ UT ಖಾದರ್ ಅವರಿಗೆ ಬಂದಿದ್ದ ಒಂದು ಪತ್ರ. ಅದಾದ ನಂತರದಲ್ಲಿ ಅದರ ಬೇಸ್ಡ್ ಆಗಿ UT ಖಾದರ್ ಅವರು ಮಾಡಿಕೊಂಡ ಮನವಿಯ ಆಧಾರದ ಮೇಲೆ ಈ ಕೇಸ್ ಅಂದ್ರೆ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾದ ಬಳಿಯಲ್ಲಿ 2022ರಲ್ಲಿ ನಡೆದಿದ್ದ ಗಲಭೆ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನು ಸೇರಿದಂತೆ ಒಟ್ಟು 52 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆಯೋ ನಿರ್ಧಾರವನ್ನ ಅಂದಿನ ಸಚಿವ ಸಂಪುಟ ಕೈಗೊಂಡಿರುತ್ತೆ. ಇವತ್ತಾಗಿದ್ದೇನು? ಇವತ್ತು ಈ ಪ್ರಕರಣವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಟ್ಟಿತ್ತು. ಸರ್ಕಾರ ಈ ಕೇಸ್ಗಳನ್ನ ವಾಪಸ್ ಪಡೆಯೋ ನಿರ್ಧಾರ ಏನ್ ಮಾಡಿತ್ತಲ್ಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ, ಅದಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಡಿದೆ. ಇದು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಪೀಠಿಕೆ ವಸ್ತು ಅಂತ ಅನ್ಕೊಳ್ಳಿ. ಪ್ರಶ್ನೆ ಕೇಳಬೇಕಾಗಿರೋದು ಏನು? ಯಾರೋ ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಪೊಲೀಸರು ಕೇಸ್ ಬುಕ್ ಮಾಡಿದ್ರೆ ನಾವು ನಮ್ಮ ವೋಟ್ ಬ್ಯಾಂಕಿಗೆ ತಕ್ಕ ಹಾಗೆ, ನಮ್ಮ ಸಿದ್ಧಾಂತಕ್ಕೆ ತಕ್ಕ ಹಾಗೆ, ನಾನು ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ, ನಮ್ಮ ಸಿದ್ಧಾಂತ ಹಾಗೆ ವೋಟ್ ಬ್ಯಾಂಕಿಗೆ ತಕ್ಕ ಹಾಗೆ, ನಮ್ಮ ಓಲೈಕೆ ರಾಜಕಾರಣಕ್ಕೆ ತಕ್ಕ ಹಾಗೆ ನಮ್ಮ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತೀವಿ, ಹೊರಗೆ ಹೋದವ್ರನ್ನ ಹೊರಗೆ ತರ್ತೀವಿ ಅಂತಂದ್ರೆ ಪೊಲೀಸ್ ಅಂತ ಇರೋದು ಯಾಕೆ? ಆ ವ್ಯವಸ್ಥೆಗೆ ಅರ್ಥ ಏನು? ಕಾನೂನು ಯಾಕೆ? ಶಿಕ್ಷೆ ಯಾಕೆ? ಜೈಲು ಯಾಕೆ? ಈ ಓಲೈಕೆ ರಾಜಕಾರಣ ಅನ್ನೋದಿದೆಯಲ್ಲ, ಇದು ಕಾನೂನಿನ ಚೌಕಟ್ಟನ್ನ ಮೀರಿ ಕೂಡ ಮಾಡೋದು ಅನಿವಾರ್ಯನ? ಎಲ್ಲಾ ಪಕ್ಷಗಳಿಗೂ ಕೇಳಬೇಕಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೀವೀಗ ನೋಡಿದ್ದು 1 ಮಾರ್ಚ್ 2022ರ ದೃಶ್ಯಗಳು. ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಆದ ಗಲಭೆಯ ದೃಶ್ಯಗಳು. ಈ ಪ್ರಕರಣದಲ್ಲಿ ಕೇವಲ ಹಿಂದೂ ಕಾರ್ಯಕರ್ತರು ಮಾತ್ರವಲ್ಲ, ಪೊಲೀಸರ ಮೇಲೂ ಹಲ್ಲೆಯಾಗಿತ್ತು. ಪೊಲೀಸ್ ಕಾರು, ಜಿಲ್ಲಾಧಿಕಾರಿಗಳ ಕಾರು ಜಖಮಾಗಿತ್ತು. ಸ್ಥಳದಲ್ಲಿದ್ದ ಪೊಲೀಸರೇ 100ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿದ್ದರು.
ಯುಟಿ ಖಾದರ್ ಸ್ಪೀಕರ್ ಆಗಿದ್ದ ಅವಧಿಯಲ್ಲಿ ಸಲ್ಲಿಸಿದ್ದ ಮನವಿ ಮೇರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೇ ತಿಂಗಳಲ್ಲಿ ಈ ಪ್ರಕರಣವೂ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆದಿತ್ತು. ಇದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೈಗೆತ್ತಿಕೊಂಡ ಹೈಕೋರ್ಟ್ ಸರ್ಕಾರದ ಈ ನಿರ್ಧಾರಕ್ಕೆ ಮಧ್ಯಂತರ ತಡೆ ನೀಡಿದೆ. ಸ್ಟೇ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷ, ಮಕ್ಕದ ಮೇಲೆ ಹೊಡೆದಿದ್ದಾರೆ. ಕಪಾಳ ಮೋಕ್ಷ ಇದಾದ್ರೂ ಜ್ಞಾನ ಇಟ್ಕೊಂಡು ಇನ್ಮೇಲೆ ಈ ಥರ ಓಟ್ಗೋಸ್ಕರ ಮುಸ್ಲಿಮರ ಓಲೈಕೆ ಮಾಡ್ಕೊಳ್ಳೋವಂಥದ್ದು ಸರಿಯಲ್ಲ ಅನ್ನೋದು ಈ ಸರ್ಕಾರಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಬೇಕು. ಬರೀ ದೇವಸ್ಥಾನಗಳು ಸುತ್ತಬಿಟ್ಟು ನಾಮ ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ನಾನು ಹಿಂದೂ ಅಂತ ಹೇಳಿದ್ರೆ ಯಾರು ನಂಬೋ ಸ್ಟೇಜಲ್ಲಿ ಯಾರೂ ಇಲ್ಲ. ನಿಜವಾಗ ನೀನು ಏನಾನ ಇದ್ದಿದ್ರೆ ಆ ಕೇಸಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಯಾಕೆ ವಾಪಸ್ ತಗೊಂತೀರ ಕೇಸ್ಗಳನ್ನು? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ತಮ್ಮ ಪಕ್ಷ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲ ಕೇಸ್ಗಳನ್ನ ಹಿಂಪಡೆದಿತ್ತು. ಅದು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿತ್ತು. ಹಿಂದೆ ಏನು ಪ್ರಕರಣಗಳಿವೆ ಬೇರೆ ಸರ್ಕಾರದಲ್ಲಿ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನು ಮಾಡಿದೆ ಅದೇ ಪ್ರಕ್ರಿಯೆಯನ್ನು ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂಥ ರೀತಿನಲ್ಲಿ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಆದರೆ ಪಕ್ಷಾತೀತವಾಗಿ ನಾವು ಕೇಳಬೇಕಿರುವ ಪ್ರಶ್ನೆ, ಸಿದ್ಧಾಂತಕ್ಕೆ ಮತ ಬ್ಯಾಂಕ್ಗೆ ಅನುಗುಣವಾಗಿ ಕೇಸ್ಗಳನ್ನ ಕೈಬಿಡ್ತಾ ಹೋದರೆ ಕಾನೂನು ರಕ್ಷಣೆ ಪಾಲನೆ ಹೇಗೆ? ತಪ್ಪು ಮಾಡಿದವರನ್ನ ಹೊರತರೋ ಯತ್ನ ಸರ್ಕಾರದ ಕಡೆಯಿಂದಲೇ ಆದರೆ ತಪ್ಪು ಮಾಡೋರಿಗೆ ಭಯ ಉಳಿಯೋದಾದ್ರೂ ಹೇಗೆ? ನಿಯಮಗಳನ್ನು ಮೀರಿ ನಿರ್ಧಾರ ತೆಗೆದುಕೊಳ್ಳುವ ಹಂತದ ಓಲೈಕೆ ಅನಿವಾರ್ಯವೇ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೋಸ್ಕರ ಈ ವೇದಿಕೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಡೀಟೇಲ್ಸ್ ಮೂಲಕ ನೀವು ನಮ್ಮ ಜೊತೆಯಲ್ಲಿ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಬಹುದು. ಕಾನೂನು ಪಾಲನೆ ಮಾಡದೇ ಇರೋರು, ಕಾನೂನನ್ನ ಮೀರಿ ವರ್ತನೆ ಮಾಡಿದವರು, ಕಾನೂನನ್ನ ಕೈಗೆತ್ಕೊಂಡವರು, ಇಂಥವರ ಮೇಲೆ ಕೇಸ್ ದಾಖಲಾದಾಗ ಅದನ್ನ ವಾಪಸ್ ಪಡೆಯೋ ಪ್ರಯತ್ನ ಇದೆಯಲ್ಲ, ಅದಕ್ಕೂ ಪ್ರತ್ಯೇಕವಾಗಿ ಕಾನೂನು ಇದೆ, ಇಲ್ಲ ಅಂತಲ್ಲ. ಸರ್ಕಾರ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಆ ಕೇಸನ್ನು ವಾಪಸ್ ಪಡ್ಕೊಳ್ಬಹುದು. ಆದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪ ಇರುವಾಗ ಅಂಥವರ ವಿಚಾರಣೆ ಆಗಿ ಅದ್ರ ತೀರ್ಮಾನ ಬರೋಕು ಮುಂಚೆನೆ ಈ ಕೇಸ್ ಕೈ ಬಿಡೋ ಪ್ರವೃತ್ತಿ ಇದೆಯಲ್ಲ ಸರ್ಕಾರಗಳದ್ದು, ಅದು ಸರಿನಾ? ನಿಮ್ಮ ಅಭಿಪ್ರಾಯವೇನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿ ನಾನು ನಿರೀಕ್ಷೆಯನ್ನ ಮಾಡ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರು ಸಿದ್ದನ್ ಗೌಡ್ರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಭಗವಂತ್ ಖೂಬಾ ಸರ್ ಇದ್ದಾರೆ. ಸರ್ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್. ಹಾಗೆ ಜೆಡಿಎಸ್ ವಕ್ತಾರರಾದ ರಿಷಿಕ್ ಅವರಿದ್ದಾರೆ. ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರು ಹಾಗೆ ಉಮರ್ ಶರೀಫ್ ಅವರಿದ್ದಾರೆ. ನಮಸ್ಕಾರ, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಂದೋಲಾ ಮಠ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬಹಳ ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ PIL ಸಲ್ಲಿಸಿ ಹಾಗೆ ಸರ್ಕಾರದ ಈ ನಿಲುವನ್ನ ಪ್ರಶ್ನೆ ಮಾಡಿದಂತಹ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಕೂಡ ಕೆಲ ಹೊತ್ತಿನ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇರ್ತಾರೆ. ಕುಬಾ ಸರ್, 1-2 ನಿಮಿಷಗಳ ನಿಮ್ಮ ಸಹನೆ ಹಾಗೆ ಸಹಕಾರವನ್ನ ಬಯಸ್ತಾ ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ವಕ್ತಾರರನ್ನು ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಐ ನೋ ಯು ಆರ್ ಫಾರ್ ವೆರಿ ಲೆಸ್ ಟೈಮ್ ವಿತ್ ಅಸ್. 2 ನಿಮಿಷದಲ್ಲಿ ವಾಪಸ್ ಬರ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್. ನಟರಾಜ್ ಗೌಡ್ರೆ, ಇವತ್ತಾದ ಬೆಳವಣಿಗೆಗಳು ಅಂದ್ರೆ ಕೋರ್ಟ್ ನೀಡಿದ ಆದೇಶ, ಇದಕ್ಕೆ ಹೋಗ್ಲಿಕ್ಕೆ ಮುಂಚೆ ಫ್ಲಾಶ್ ಬ್ಯಾಕ್ 2022 ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಈ ಕೇಸ್ ನಂಬರ್ 36 ಸರ್ಕಾರ ಕೈ ಬಿಟ್ಟಿರುವ 52 ಪೈಕಿ ಕೇಸ್ ನಂಬರ್ 36. ದರ್ಗಾದ ಬಳಿಯಲ್ಲಿ ಗಲಾಟೆ ಆಗುತ್ತೆ. ಬಡಗೆ ಕಲ್ಲು ತಲವಾರ್ ಬಳಕೆ ಮಾಡಿರುವ 22 ವರ್ಷದ ಅಕೀಬ್ ಅನ್ಸಾರಿ ಅವನನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಇದರಲ್ಲೇನೆ ಕಾರ್ನಲ್ಲಿ ಮಾರಕಾಸ್ತ್ರವನ್ನ ತುಂಬಿಕೊಂಡು ಹೋಗ್ತಾ ಇದ್ದ, ಕಲ್ಲು, ಬಿದಿರಿನ ಕಟ್ಟಿಗೆ, ತಲವಾರ್ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದ ವಿತ್ ಮಾರಕಾಸ್ತ್ರಗಳನ್ನ ಸೀಸ್ ಮಾಡಿರೋದು ಸರ್ ಪೊಲೀಸರು. 15-16 ವರ್ಷದ ಅಪ್ರಾಪ್ತರನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಆಟೋದಲ್ಲಿ ಮಾರಕಾಸ್ತ್ರವನ್ನ ಸಾಗಿಸ್ತಾ ಇದ್ದ 16 ವರ್ಷದ ಇಬ್ರು, 19 ವರ್ಷದ ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ? ಆಟೋದಲ್ಲಿ ಕಲ್ಲು, ಬಿದಿರಿನ ಕಟ್ಟಿಗೆ ಎಲ್ಲ ಇಟ್ಕೊಂಡಿದ್ರು, ಪ್ರೊವೋಕೇಟಿವ್ ಆಗಿ ಮಾತನಾಡ್ತಿದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು ಅಂತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಇನ್ನೊಂದು ಕೇಸ್ ನಂಬರ್ 39ರಲ್ಲಿ ಕಲ್ಲು, ಬಡ್ಗೆ, ರಾಡ್ ಹಿಡ್ಕೊಂಡು ಗುಂಪಲ್ಲಿ ಅಟ್ಯಾಕ್ ಮಾಡ್ತಾರೆ. DSP ಹಾಗೆ KSRP ಸಿಬ್ಬಂದಿಗೆ ಗಾಯ ಆಗುತ್ತೆ. ಹಿಂಗೆ ಐ ಕ್ಯಾನ್ ಗೋ ಆನ್. ಇದು ಗಂಭೀರವಾದ ಪ್ರಕರಣ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಪೊಲೀಸರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ, ಸರ್ಕಾರಿ ವಾಹನವನ್ನ ಜಖಂಗೊಳಿಸೋದು, ಕಂಡ ಜನರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗೋದು, ಇಸ್ ಇಸ್ ನಾಟ್ ಅ ಸೀರಿಯಸ್ ಅಫೆನ್ಸ್. ಖಂಡಿತವಾಗಿ ಅದು ಕ್ರಿಮಿನಲ್ ಪ್ರಕರಣ. ಅದು ಅದೇನು ತಪ್ಪು ಸರಿ ಅಂತ ಯಾರು ಅದನ್ನು ಸಂಜಾಯಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ಸಿದ್ದಾದ್ರೂ ಯಾಕೆ? ಸೊ ಅದಕ್ಕೆ ಒಂದು ಇತಿಹಾಸ ಇದೆ. 2017ರಲ್ಲಿ ಒಬ್ರು ಪೊಲೀಸರ ಮೇಲೆ ಜೀಪ್ ಕಾರ್ ಹತ್ಸಕ್ ಹೋಗಿದ್ರು. ಅವ್ರು ಅವಾಗ ಮೈಸೂರಿನ ಸಂಸದರಾಗಿದ್ರು, ಪ್ರತಾಪ್ ಸಿಂಹ ಅಂತಾರ ಅವ್ರನ್ನ. ಕರೆಕ್ಟ್.
ಅವರು ಹುಣಸೂರಲ್ಲಿ ಹನುಮ ಜಯಂತಿ ಸಮಯದಲ್ಲಿ ದೊಂಬಿ ಮಾಡಿ ಗಲಾಟೆ ಮಾಡಿ ಹನುಮನ್ಗೆ ಘೋಷಣೆ ಕೂಗ್ಲಿ ಪರವಾಗಿಲ್ಲ, ಬೇರೆಯವ್ರಿಗೆ ವಿರೋಧಕ್ಕೆ ಹೋಗುವಂಥದ್ದು, ಪ್ರಚೋದನೆ ಮಾಡುವಂಥದ್ದು. ಅಂತಹ ಕಮ್ಯುನಲ್ ಪ್ರಚೋದನಕಾರಿ ಆ ವ್ಯಕ್ತಿಗೆ ಯಾರು ಏನು ಕೇಸ್ ಆಗಿತ್ತು ಅದನ್ನ 2021ರಲ್ಲಿ ಬಿಜೆಪಿ ಸರ್ಕಾರ ಅದನ್ನ ವಿಡ್ರಾ ಮಾಡುತ್ತೆ. ಅದೇ ತರ ಸುಮಾರು 182 ಪ್ರಕರಣಗಳು, ಯಾವುದು ದ್ವೇಷ ಭಾಷಣ, ಕೋಮುಗಲಭೆ, ನೈತಿಕ ಪೊಲೀಸ್ಗಿರಿ, ಹಸುವಿನ ಸಾಗಾಟ ಮಾಡೋ ಅಮಾಯಕರ ಮೇಲೆ ಹಲ್ಲೆ, ರ್ಯಾನ್ಸಮ್ ತಗೊಂಡಂತವ್ರು, ಹ್ಯಾಬಿಚುಯಲ್ಗಳು ಇರುತ್ತವ್ರು, ಅದ್ರೊಳಗೆ ಏನು 1-2 ಕೇಸ್ ಇರಲ್ಲ, 6-7 ಕೇಸ್ ಇರತಕ್ಕಂಥ ಹ್ಯಾಬಿಚುಯಲ್ ಅಫೆಂಡರ್ಸ್, ಅಂಥವ್ರನ್ನೆಲ್ಲರನ್ನು ಸೇರಿಸಿ ಬಿಜೆಪಿ ಸರ್ಕಾರ ಅದನ್ನು ವಿಡ್ರಾ ಮಾಡುತ್ತೆ. ಅದರೊಳಗೆ ಬಹಳಷ್ಟು ಜನ ಹಿಂದೂ ಜಾಗರಣ ವೇದಿಕೆ, ರಾಮಸೇನೆ ಈ ತರ ಸೇರಿರ್ತಾರೆ. ಇದೊಂದು ಆಮೇಲೆ ಏನ್ ಹೇಳುತ್ತೆ ಸರ್ಕಾರ, ಏನ್ ಹೇಳುತ್ತೆ ಅಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ನಮ್ಮ ಜವಾಬ್ದಾರಿ, ನಾವು ಆಳ್ವಿಕೆ ಮಾಡೋರು ನಮ್ಗೆ ಗೊತ್ತಿದೆ, ನಾವು ವಿಡ್ರಾ ಮಾಡ್ತೀವಿ, ನಮ್ಮ ಪರಮಾಧಿಕಾರ ಇದು, ವಿಡ್ರಾ ಮಾಡ್ತೀವಿ ಅಂತ ಹೇಳ್ತಾರೆ. ಫೇರ್ ಎನಫ್. ನಾವೇನ್ ಮಾಡ್ತೀವಿ ಅಂದ್ರೆ ಯಾರು ಹ್ಯಾಬಿಚುಯಲ್ ಇರ್ತಾರೆ ಅಂತವ್ರಿಗೆ ಯಾವತ್ತು ಎಲ್ಲೂ ಅವಕಾಶಗಳು ಕೊಡಬೇಡಿ. ನಾನು ಇಷ್ಟೊತ್ತು ನಾನು ಯಾಕೆ ಕೇಳಿಸ್ಕೊಂಡೆ ಅಂದ್ರೆ ನಾನು ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದೆ, ಹಂಗಾಗಿ ನೀವು ಪಾಸ್ಟ್ ಟೆನ್ಸ್ ಇಂದ ಉದಾಹರಣೆ ಕೊಟ್ಟು ನಾನು ಅದನ್ನ ಸ್ವಾಗತ ಮಾಡ್ತಾ ನಾನು ಇನ್ನೂ ಆಡ್ ಮಾಡ್ತೀನಿ ಸರ್. 385 ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳು ಬಿಜೆಪಿ ಸರ್ಕಾರ ಅವಧಿಯಲ್ಲಿ, ಅದರಲ್ಲೂ 182 ಅಲ್ಲ ಗಂಭೀರ ಅಲ್ಲ ಸರ್, ನಾನು ಇನ್ನೂ ಡೈರೆಕ್ಟ್ ಆಗಿ ಹೇಳ್ತೀನಿ, ಕಮ್ಯುನಲ್ ಇಶ್ಯೂಸ್ ಅದನ್ನ ಕೈ ಬಿಡ್ತು ಬಿಜೆಪಿ ಸರ್ಕಾರ. ಡಿಡ್ ಎ ಟೆರಿಬಲ್ ಮಿಸ್ಟೇಕ್, ಓಪನ್ ಆಗಿ ಹೇಳ್ತಿದ್ದೀನಿ. ಅದಕ್ಕೆ ಅಲ್ವಾ ಜನ ಪಾಠ ಕಲಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ಲಿ ಅಂತ ಅವಕಾಶ ಕೊಟ್ಟಿದ್ದು. ವಾಟ್ ಆರ್ ಯು ಡೂಯಿಂಗ್ ಅಗೇನ್ ರಿಪೀಟಿಂಗ್ ದ ಟೆರಿಬಲ್ ಮಿಸ್ಟೇಕ್? ಅಂತ ಕೋಮು ಕ್ರಿಮಿಗಳನ್ನ ಹೊರತರೋ ಪ್ರಯತ್ನವನ್ನ ಮಾಡಿ ಇವಾಗ ಕೋರ್ಟ್ ನಿಂದ ನೀವು ತಡೆಯಾಜ್ಞೆಯನ್ನ ತರಿಸಿಕೊಳ್ಳುವಂತದ್ದು ಅಂದ್ರೆ ಕಾಂಗ್ರೆಸ್ ಕೂಡ ಇಸ್ ಡೂಯಿಂಗ್ ದ ಸೇಮ್ ಟೆರಿಬಲ್ ಮಿಸ್ಟೇಕ್ ಆಸ್ ಬಿಜೆಪಿ. ಒಪ್ಕೋಬೇಕಾದ್ರೆ 2 ಆಂಗಲ್ ಇದೆ. ಕೋರ್ಟು ಆಡಳಿತ ಮಾಡಲ್ಲ, ಕೋರ್ಟು ಕಾನೂನು ಮಾಡುತ್ತೆ, ನಿರ್ದೇಶನ ಕೊಡುತ್ತೆ, ಕೆಲವು ಸಲ ಸಲಹೆ ಕೊಡುತ್ತೆ. ನಾವು ಕೋರ್ಟ್ಗೆ ಏನು ಸರ್ಕಾರ ಏನು ಹೇಳ್ಬೇಕು, ಸಮಂಜಸ ಹೇಳ್ಬೇಕು, ಸರ್ಕಾರ ಕೋರ್ಟ್ಗೆ ಹೆಂಗ್ ಮನವರಿಕೆ ಮಾಡ್ಕೊಡ್ಬೇಕು ಅದನ್ನ ಮಾಡ್ತಾರೆ. ಸರ್ಕಾರ ಜವಾಬ್ದಾರಿ ಅದು. ಅದನ್ನ ಯಾರನ್ನ ಬಿಡಿಸಬೇಕು, ಯಾರನ್ನ ಮಾಡಬೇಕು ಸರ್ಕಾರ ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಹೊಣೆಗಾರಿಕೆ, ಗೃಹ ಇಲಾಖೆ ಹೊಣೆಗಾರಿಕೆ, ಪೊಲೀಸ್ನ ಹೊಣೆಗಾರಿಕೆ. ಯಾರು ಹ್ಯಾಬಿಚುಯಲ್ಗಳಿರ್ತಾರೆ, ಪ್ರತಾಪ್ ಸಿಂಗ್ ಅಂತವರು, ಅವ್ರು ಘಂಟಾಘೋಷ ಇವತ್ತು ಅದೇ ತರ ಕೇಸ್ಗಳು ಮಾಡ್ತಾರೆ. ಆದ್ರೆ ಇಂಥ ಪ್ರಕರಣಗಳಲ್ಲಿ ಬಹಳಷ್ಟು ಜನ 99% ಆವತ್ತಿನ 182 ಪ್ರಕರಣಗಳಲ್ಲೂ ಸೇರಿ ಅದರೊಳಗೆ 1000 ಜನ ಬೆನಿಫಿಷಿಯರೀಸ್, ಅವಳು 950 ಜನ ನೆಮ್ಮದಿಯಾಗಿ ತಮ್ಮ ಕುಟುಂಬ ಜೊತೆ ಇದ್ದಾರೆ. ಅವಳಿಗೆ ಹಿಂದೂ ಆಕ್ಟಿವಿಸ್ಟ್ ಆದ್ರೂ ಕೂಡ, ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಹಿಂದೂ ಆಕ್ಟಿವಿಸ್ಟ್ ಆದ್ರೂ ಕೂಡ, ಕಮ್ಯುನಲ್ ಆಂಗಲ್ ಇದ್ರೂ ಕೂಡ, ಕೋಮುವಾದ ಮಾಡಿದ್ರು ಕೂಡ, ಅವಳಿಗೆ ತುಂಬಾ 950 ಜನ ಮನೆಯಲ್ಲಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಸಮಾಜ ಘಾತಕರಾಗಿಲ್ಲ. ಆದ್ರೆ ಆ 1000 ಜನ ಬೆನಿಫಿಷಿಯರಿ ಪ್ರತಾಪ್ ಸಿಂಹನು ಸೇರಿ ಇವತ್ತು ಸಮಾಜ ಘಾತಕರಿದ್ದಾರೆ. ನಾನು ಹೇಳ್ತೀನಿ, ಇವತ್ತು ಈ ಪ್ರಕರಣಗಳಲ್ಲಿ ಕನ್ನಡ ಹೋರಾಟಗಾರರು, ದಲಿತ ಚಳುವಳಿ ಮಾಡಿದಂತವರು, ರೈತ ಪರ ಮುಖಂಡರು, ಅವೆಲ್ಲವನ್ನು ಸೇರಿ ಅದ್ರ ಬಗ್ಗೆನೂ ಮಾತಾಡೋಣ. ಸರ್ ಅದನ್ನ ಕಣ್ಣಾರೆ ವಿಟ್ನೆಸ್ ಮಾಡ್ಬಿಡ್ತೀನಿ. ಅವರೆಲ್ಲವನ್ನು ಸೇರಿ ಸರ್ಕಾರ ಒಂದು ತೀರ್ಮಾನ ಮಾಡಿ, ಯಾರು ಹ್ಯಾಬಿಚುಯಲ್ ಅಲ್ಲ, ಯಾರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ. ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಹೊಣೆಗಾರಿಕೆ, ಇದನ್ನ ತೀರ್ಮಾನ ಮಾಡೋದು ಸರ್ಕಾರದ ಹೊಣೆಗಾರಿಕೆ ಹೊರತು ಬೇರೆಯವರಲ್ಲ. ಸ್ಕೂಬಾ ಸರ್, ಕಣ್ಣಾರೆ ಕಂಡಿದ್ರಿ ತಾವತ್ತು, ಅಲ್ಲಿದ್ರಿ ಅನ್ನೋದು ನನಗಿರೋ ಮಾಹಿತಿ ಸರ್. ಹ್ಯಾಬಿಚುಯಲ್ ಅಫೆಂಡರ್ಸ್ ಇರ್ಲಿಲ್ಲ, ಏನೋ ಪಾಪ ಕೈಯಲ್ಲಿ ಬಡಗೆ ಇಟ್ಕೊಂಡ್ ಬಂದ್ರು, ಏನೋ ಪಾಪ ಕೈಯಲ್ಲಿ ಮಾರಕಾಸ್ತ್ರ ಇಟ್ಕೊಂಡ್ ಬಂದಿದ್ರು. 15 ವರ್ಷ, 16 ವರ್ಷ, 22 ವರ್ಷದ ಮಕ್ಕಳು ಪಾಪ ಅವ್ರು ಏನೋ ಅಲ್ಲಿ ಬರ್ಬೇಕು ಅಂತ ಬಂದವರಲ್ಲ, ಯಾರೋ ಏನೋ ಹೇಳಿದ್ರು. ನಾವ್ ಹಿಂದೆ ನೋಡಿದ್ರಿ ಸರ್, ಕೊತ್ತಂಬರಿ ತರಕ್ಕೆ ಮಧ್ಯರಾತ್ರಿ ಹೋದವರು ಹಂಗೆ ಏನೋ ಬಂದ್ಬಿಟ್ಟಿದ್ರು. ಇವಾಗ ಹ್ಯಾಬಿಚುಯಲ್ ಅಫೆಂಡರ್ಸ್ ಎಲ್ಲ ಹಂಗ ಕೈ ಬಿಟ್ಟಿದೀವಿ, ಸರ್ಕಾರದ ವಾದ. ಅಕುಬಾ ಸರ್. ಸ್ಮಿತಾ ಅವರೇ, ಫಸ್ಟ್ ನಟರಾಜ್ ಅವರು ಪ್ರತಾಪ್ ಸಿಂಹನ್ ವಿಷಯದಲ್ಲಿ ಸುಮಾರು ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಅವತ್ತು ಹನುಮಾನ್ ಜಯಂತಿ ದಿವಸ ಅವ್ರು ಮಾಡಿರೋಂಥದ್ದು ಸಂಪೂರ್ಣವಾಗಿ ಸತ್ಯ ಇದೆ ಅಂತ ಹೇಳಲ್ಲ. ಆದರೆ ಅವತ್ತು ಪೊಲೀಸ್ ಅವರಿಗನ್ನ ತಡೆ ಹಿಡಿದಿದ್ದಕ್ಕೆ ವಿರೋಧಿಸಿದ್ರು ಮಾತ್ರ. ಅದನ್ನ ಆಧಾರ ಇಟ್ಕೊಂಡು ನಟರಾಜ್ ಅವರು, ಕಾಂಗ್ರೆಸ್ಸಿನವರು ಇವತ್ತು 52 ಕೇಸ್ಗಳನ್ನ ಹಿಂಪಡೆದು ಅದಕ್ಕೆ ಸಮರ್ಥನೆ ಕೊಡ್ತಾರೆ ಅಂದ್ರೆ ಖಂಡಿತವಾಗಿ ಇದು ಖಂಡನೀಯ. ಮತ್ತೆ ನಟರಾಜ್ ಅವರೇ ಇವತ್ತು ಕಳೆದ 3 ವರ್ಷದಲ್ಲಿ ಎಷ್ಟು ನಿಮ್ಮ ಬ್ರದರ್ಸ್ಗಳು ಎಷ್ಟು ರಾಮನವಮಿಯ ಮೆರವಣಿಗೆಯ ಮೇಲೆ, ನಿನ್ನೆ ಕೂಡ ಕಾರು ಹುಣ್ಣಿಮೆಯ ಹಾವೇರಿಯಲ್ಲಿ ಒಬ್ಬ ರೈತನ ಕೈ ಕಡಿದ್ರು. ನೀವೇನ್ ಸಮರ್ಥನೆ ಕೊಡ್ತಿರಲ್ಲ, ಸ್ವಲ್ಪ ಆದ್ರೂ ಸ್ವಲ್ಪ ಕಾಂಗ್ರೆಸ್ಸಿನವರಿಗೆ ಆತ್ಮಸಾಕ್ಷಿ ಇದೆಯಾ? ಇದೆ. ನೀವು ಅದನ್ನ ಮುಂದುವರಿಸಿ. 2022ರಲ್ಲಿ ಆಳಂದದಲ್ಲಿ
ಅದು ರಾಘವ ಚೈತನ್ಯ ಶಿವಲಿಂಗ ಮಂದಿರ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು. ಕೆಲವು 100 ವರ್ಷಗಳ ಹಿಂದೆ 200 ವರ್ಷಗಳ ಹಿಂದೆ ಮುಸಲ್ಮಾನರ ಒಂದು ಕಬ್ಜಕ್ ಮಾಡಿ ಅದನ್ನ ಇವತ್ತ ಲಾಡ್ಲೆ ಮಶಾಕ್ ದರ್ಗಾ ಅನ್ನುವಂಥದ್ದನ್ನ ಮಾಡಿದಂಥದ್ದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸರಿ, ಹೋಗ್ಲಿ, ಪ್ರತಿನಿತ್ಯ ಅಲ್ಲಿ ಒಬ್ಬ ಪೂಜಾರಿ ಹೋಗಿ ಶಿವಲಿಂಗಕ್ಕೆ ಪೂಜೆ ಮಾಡಿ ಬರುವಂತ ಸಮಯದಲ್ಲಿ ಏಕಾಏಕಿಯಾಗಿ ಅದನ್ನ ಹೊಲಸು ಮಾಡ್ತಾನೆ. ಅದಕ್ಕೆ ಶಿವರಾತ್ರಿ ದಿನದಂದು ಆಗುತ್ತೆ. ನಾನು ಕೂಡ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೆ. ನಾವು ಸಹಜವಾಗಿ ಜಿಲ್ಲಾಡಳಿತದ ಪರವಾನಗಿಯನ್ನು ಪಡ್ಕೊಂಡು ಪೂಜೆ ಮಾಡ್ಕೊಂಡು ಅದಕ್ಕೆ ಸ್ವಚ್ಛಗೊಳಿಸ್ಬೇಕಂತ ಹೋಗುವ ಸಮಯದಲ್ಲಿ ನೀವು ಆ ದೃಶ್ಯವನ್ನ ಆಗುತ್ತೆ, ನೀವು ಏನಾದ್ರೂ ನೀವು ಕಾಂಗ್ರೆಸ್ಸಿನ ಮಿತ್ರರಿಗೆ ಕೇಳ್ಕೊಳ್ಳಿ, ಆಳಂದದವರಿಗೆ, ಗುಲ್ಬರ್ಗದವರಿಗೆ. ಆ ದೃಶ್ಯ ಹಿಂದೂಗಳ ಮಾರಣ ಹೋಮ ಮಾಡುವಂತ ಷಡ್ಯಂತ್ರಗಳು ಸ್ಕ್ರೀನ್ ಮೇಲೆ ಇದೆ ಸರ್. ಅವತ್ತಿನ ದೃಶ್ಯ ಸ್ಕ್ರೀನ್ ಮೇಲೆ ಇದೆ ಕೂಡ. ಲಾಠಿ, ಬಡಗಿ, ಖಾರ, ಕಲ್ಲು, ಬರ್ಚಿಗಳು. ಕೇವಲ ಅಲ್ಲಿದ್ದ ಜನ ಅಲ್ಲ, ಮುಂಬೈಲಿಂದ, ಸೋಲಾಪುರ್ಲಿಂದ, ಹೈದರಾಬಾದ್ಲಿಂದ ಗುಂಡಗಳನ್ನ ತರಿಸಿ ಅನ್ಸಾರಿ ಅನ್ನಂತ ಒಬ್ಬ ಕುಖ್ಯಾತ ರೌಡಿ ಅವನ ನೇತೃತ್ವದಲ್ಲಿ ಅವತ್ತು ಸುಮಾರು ನಮಗೆ 4-5 ತಾಸು ತಡೆ ಹಿಡಿದು ಜಿಲ್ಲಾ ಆಡಳಿತ ಅನೇಕ ಜಿಲ್ಲೆಗಳಿಂದ ರಿಸರ್ವ್ ಪೊಲೀಸ್ ಅನ್ನ ಕರೆಸಿ ನಮಗ್ ಅವತ್ತು ಅನುವು ಮಾಡಿಕೊಟ್ಟಿದ್ದಂತ ಸಮಯದಲ್ಲಿ ಇದಕ್ಕೆ ಕಾಂಗ್ರೆಸ್ಸಿನವ್ರು ನೀವು ಯಾರಾದರೂ ಸಮರ್ಥನ ಮಾಡ್ಕೊತಿದ್ರೆ ನಿಮ್ಗೆ ಏನಾದರೂ ಸಂವಿಧಾನದ ಮೇಲೆ ನಂಬಿಕೆ ಇದೆಯಾ? ನಿಮ್ಮ ಸರ್ಕಾರ ಬೊಬ್ಬೆ ಹೊಡೆದು ಹೇಳ್ತೀರಿ ನಾವು ಸಂವಿಧಾನದ ಆಧಾರದ ಮೇಲೆ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ. ಇಂತಹ ಗಂಭೀರ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರಿದ್ದರಲ್ಲಿ ಒಬ್ಬ ಸಚಿವರು ಕೂಡ ವಿವೇಕತನ ಬೇಡವಾದ್ರಲ್ಲಿ. ಈ ವಿಷಯವನ್ನ ಗಂಭೀರವಾಗಿದೆ. ಇದನ್ನು ಯಾವುದೇ ಕಾರಣಕ್ಕೆ ನಾವು ಇದನ್ನ ಹಿಂಪಡಿಬಾರದು. ನ್ಯಾಯಾಲಯ ಏನ್ ತೀರ್ಪು ತಗೊಳ್ತದೋ ನ್ಯಾಯಾಲಯ ಪ್ರಕರಣಗಳನ್ನ ನ್ಯಾಯಾಲಯ ಮುಂದುವರಿಸಲಿ ಅನ್ನುವಂಥದ್ದನ್ನ ಯಾರು ಮಂತ್ರಿಗಳು ಇವತ್ತು ಇಡೀ ಸಿದ್ದರಾಮಯ್ಯ, ಅಂದಿನ ಸಿದ್ದರಾಮಯ್ಯ ಸಂಪುಟ ನಿಜವಾಗಲೂ ಇವತ್ತ ನಾಚಿಕೆ ಪಡಬೇಕು. ಅವರು ಒಬ್ಬ ಸಚಿವ ಕೂಡ ಅದ್ರ ವಿರುದ್ಧವಾಗಿ ಮಾತಾಡ್ಲಿಲ್ಲ. ವಿರುದ್ಧ ಮಾತಾಡ್ಬೇಕಂತಲ್ಲ, ಸರಿ. ಗಂಭೀರ ಪ್ರಕರಣಗಳು ತಮಗೆ ಇನ್ನೊಂದೇ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಇಂಥ ಅನೇಕ ಕ್ರಿಮಿನಲ್ ಕೇಸ್ಗಳನ್ನೇ, ಅದರಲ್ಲೂ ಕ್ರಿಮಿನಲ್ ಕೇಸ್ಗಳನ್ನೇ ವಾಪಸ್ ಪಡೆದಿರೋ ಉದಾಹರಣೆಗಳಿದೆ. ಸರ್ಕಾರದ ವಿವೇಚನೆಗೆ ಕಾನೂನು ಕೂಡ ಅವಕಾಶ ಮಾಡಿಕೊಟ್ಟಿದೆ ಕೆಲ ಪ್ರಕರಣಗಳನ್ನ ವಾಪಸ್ ಪಡಿಲಿಕ್ಕೆ. ಹಂಗಿರುವಾಗ ತಪ್ಪೇನ್ ಮಾಡಿದೀವಿ? ಬಿಜೆಪಿ ಮಾಡಿದ್ದೆ, ನಾವು ಮಾಡ್ತಿದೀವಿ. ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಇವತ್ತಿಂದು ನೋಡ್ರಿ. ಮೊಟ್ಟ ಮೊದಲಿಗೆ ಬಂದ್ ಒಂದು ತಿಂಗಳ ಒಳಗಡೆನೆ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಅವರು ಗೃಹ ಸಚಿವರ ತರ ಅವ್ರ ವರ್ತನೆನೂ ಇಲ್ಲ, ಅವ್ರ ನಡವಳಿಕೆನೂ ಇಲ್ಲ. ಒಂದು ಜವಾಬ್ದಾರಿಯುತ ಗೃಹ ಸಚಿವರಾಗಿ ಯಾವುದಕ್ಕೆ ಸಮರ್ಥನೆ ಮಾಡಬೇಕು ಮತ್ತು ಯಾವುದಕ್ಕೆ ಖಂಡನೆ ಮಾಡಬೇಕು, ಯಾವುದಕ್ಕೆ ವಿರೋಧಿಸಬೇಕು ಅನ್ನುವಂಥದ್ದನ್ನ ಅವರಿಗೆ ಇನ್ನೂ ಇಲ್ಲಿಯವರೆಗೆ ಯಾವುದು ತಿಳಿದೇ ಇಲ್ಲ ಕಾಣಿಸ್ತಿದೆ. ಬರೀ ಎಲ್ಲದಕ್ಕೂ ಅವ್ರ ಬ್ರದರ್ಸ್ ಗಳಿಗೆ ಸಮರ್ಥನೆ ಮಾಡ್ಕೊಳ್ಳೋದು, ಅವರ ಭ್ರಷ್ಟಾಚಾರಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದು ಮತ್ತು ಕೇವಲ RSS ಬಿಜೆಪಿ ಅಂತ ಬೊಬ್ಬೆ ಹಾಕದ್ ಬಿಟ್ಟಿದ್ರೆ ಏನು ಮಾಡ್ತಾ ಇಲ್ಲ. ಇದನ್ನ ನಿಲ್ಲಿಸಬೇಕು. ಅವರು ಸಂವಿಧಾನದ ಪದವಿ ಮೇಲಿದ್ದಾರೆ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಕಾನೂನು ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಅವರು ಮಾಡ್ಕೊಂಡು ಅದನ್ನ ಜವಾಬ್ದಾರಿಯುತವಾಗಿ ರಾಜ್ಯದ ಜನತೆಗೆ ವಿಶ್ವಾಸವನ್ನು ತುಂಬುವಂತ ಕೆಲಸ ಮಾಡಬೇಕು ಮತ್ತು ಭರವಸೆಯನ್ನು ಗಳಿಸುವಂತ ಕೆಲಸ ಮಾಡಬೇಕು. ರೈಟ್ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಹಾಗೆ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಜಾಯ್ನ್ ಆದದಕ್ಕೆ ಬಿಜೆಪಿ ವಕ್ತಾರರಾದ ಸಿದ್ದನಗೌಡರು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗಿರೀಶ್ ಭಾರದ್ವಾಜ್ ಅವರು, ಸಿದ್ದಲಿಂಗ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಗಿರೀಶ್ ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಸಂಪೂರ್ಣ ವಿಕ್ಟ್ರಿ ಅಲ್ಲದೆ ಹೋದ್ರೂ ಕೂಡ ತಮ್ಮ ಕಳಕಳಿ ಏನಿತ್ತು ಅದಕ್ಕೆ ಒಂದು ಹಾಫ್ ವೇ ವಿಕ್ಟ್ರಿ ಅಂತ ಹೇಳಿ ಇದನ್ನ ಅನ್ಬೋದು. ವಾಟ್ ನೆಕ್ಸ್ಟ್ ಸರ್? ಮುಂದೇನು? ಸಂಪೂರ್ಣವಾಗಿ ಸರ್ಕಾರ ತನ್ನ ನಿರ್ಧಾರವನ್ನ ವಾಪಸ್ ಪಡೆಯೋ ಹಂತಕ್ಕೆ ಕೋರ್ಟ್ ನಲ್ಲಿ ನಿಮಗೆ ಜಯ ಆಗಬಹುದು ಅನ್ನೋ ನಿರೀಕ್ಷೆಗಳು ಇದೆಯಾ? ನಮಸ್ಕಾರ ಮೇಡಮ್. ನಾನು ಮೋಸ್ಟ್ಲಿ ನಟರಾಜ್ ಅವರು ಹೇಳಿದನ್ನ ಕೇಳ್ತಿದ್ದೆ, ಮತ್ತೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವ್ರ ಮಾತನ್ನು ಕೇಳಿದ್ದೀನಿ. ವಿಷಯದ ಆರಂಭಕ್ಕೆ ಮುಂಚೆ ಒಂದು ವಿಷಯ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ. ಕಾನೂನಿನಲ್ಲಿ ಸರ್ಕಾರ ವಾಪಸ್ ತಗೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ. ಇದನ್ನ ಕರ್ನಾಟಕ ಹೈಕೋರ್ಟ್ ಮೇ 2025 ಆದೇಶದಲ್ಲಿ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ವಾಪಸ್ ತಗೊಂಡ್ರ ಆದೇಶದಲ್ಲಿ ಸರ್ಕಾರಕ್ಕೆ ಬಹಳ ಕ್ಲಿಯರ್ ಆಗಿ ಹೇಳಿತ್ತು, ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಳಿಗೆ ವಾಪಸ್ ತಗೊಳ್ಳುವಂತ ನಿರ್ದೇಶನವನ್ನು ಕೊಡ್ಲಿಕ್ಕೆ ಆದೇಶ ಮಾಡ್ಲಿಕ್ಕೆ ನಿಮ್ಮಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು.
ಎರಡನೇದು, ಈ ಒಟ್ಟು ಪ್ರಕರಣಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಎರಡು ವಿಷಯಗಳನ್ನ ನೋಡ್ಬೇಕು. ಒಂದು ನೈತಿಕತೆ ಮತ್ತು ಒಂದು ಕಾನೂನು. ನಾನು ಕಾನೂನು ರೀತಿ ಹೇಳ್ದಂಗೆ 321 CRPC ಪ್ರಕಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಪ್ರತಿ ಕೇಸಿಂದ ಕೇಸಿಗೆ ಅವರ ವಿವೇಚನೆಯನ್ನ ಬೆಳೆಸಿ ಆ ವಿವೇಚನೆ ಅನುಸಾರವಾಗಿ ಕೇಸ್ಗಳನ್ನು ವಾಪಸ್ ತಗೋಬಹುದು. ಅಷ್ಟು ಬಿಟ್ರೆ ಈ ತರ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಸಬ್ ಕಮಿಟಿಯಲ್ಲಿ ತಂದು ಇಂಥ ಪ್ರಕರಣಗಳನ್ನ ಅಥವಾ ಒಟ್ಟು ಪ್ರಕರಣ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಬದಿಗೊತ್ತಿ ಗಮನಕ್ಕೆ ತರದೆ ಮತ್ತೆ ಮಾಡಿರುವಂತ ವಿಡ್ರಾಲ್ ಇದು ಕಾನೂನು ರೀತಿ ಸ್ಪಷ್ಟವಾಗಿರುವಂತ 1964 ಸುಪ್ರೀಂ ಕೋರ್ಟ್ ನ ಆದೇಶಗಳಿಂದ 2025 ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆದೇಶದ ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಲ್ಲಿ ಇರುವಂತ ಕಾನೂನು. ಇನ್ನು ನೈತಿಕತೆ ಬಗ್ಗೆ ಬರುವಾಗಿದ್ರೆ ಈ ಸರ್ಕಾರ ಕಳೆದ ಮೂರು ಬಾರಿ ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದಾರೆ. ಒಂದು ಹುಬ್ಬಳ್ಳಿ ಪ್ರಕರಣ ತಗೊಂಡಾಗ, ಎರಡನೇ ನಂತರ ಕನ್ನಡ ಪರ ಹೋರಾಟಗಳ ಪ್ರಕರಣ ವಾಪಸ್ ತಗೊಂಡಾಗ, ಮತ್ತೆ ಇದು ನಮ್ಮ ಆಕ್ಷೇಪಣೆ ಇದ್ದಿದ್ದು ಎರಡು ಬಾರಿ. ಒಂದು ಹುಬ್ಬಳ್ಳಿ ಪ್ರಕರಣವನ್ನು ವಾಪಸ್ ತಗೊಂಡಾಗ, ಮತ್ತೆ ಈಗ. ಕಾರಣ ಏನು ಅಂತಂದ್ರೆ, ಯಾವುದೇ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ಇಲ್ಲದೆ ಇರುವಂತರು, ಮತ್ತೊಂದು ಯಾವುದೇ ವ್ಯಕ್ತಿಗಳು ಪೊಲೀಸ್ ಠಾಣೆ ಮೇಲೆ ಅಥವಾ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿದ್ರೆ ಅವರನ್ನ ಒದ್ದು ಒಳಗಾಕ್ಬೇಕಾದಂತ ಮೊದಲನೇ ಕರ್ತವ್ಯ ಸರ್ಕಾರದ. ಬೇರೆ ಎಲ್ಲಾ ಬಿಟ್ಬಿಡಿ, ವ್ಯಕ್ತಿಗತವಾಗಿ ಆಗುವಂತದ್ದು ಏನೋ ಈಗಿನೋ ಇನ್ನೊಂದು ಆಗುವಂತದ್ದು ಬೇರೆ. ಪೊಲೀಸರ ಮೇಲೆ ದಾಳಿ ಮಾಡುವಂತದ್ದಿದ್ರೆ ಅಂತ ಪ್ರಕರಣಗಳನ್ನು ವಾಪಸ್ ತಗೊಂಡ್ರೆ ಪೊಲೀಸರ ಮಾರಲ್ ನೈತಿಕತೆ ಏನಾಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಯೋಚನೆ ಮಾಡಬೇಕು. ಎರಡನೇ ವಿಷಯ. ಮೂರನೇ ವಿಷಯ, ಈ ಎರಡೂ ಕೇಸ್ಗಳಲ್ಲಿ ಅಂದ್ರೆ ಹುಬ್ಬಳ್ಳಿ ಗಲಭೆಯನ್ನು ವಾಪಸ್ ತಗೊಂಡಂತ ಕ್ಯಾಬಿನೆಟ್ ಡಿಸಿಷನ್ ಅಲ್ಲೂ ಈ ಕ್ಯಾಬಿನೆಟ್ ಡಿಸಿಷನ್ ಅಲ್ಲೂ ಬಹುಶಃ ಸರ್ಕಾರದ ಪ್ರತಿನಿಧಿ ಯಾರಿದ್ದಾರೆ ಅವರು ಗಮನಿಸಬೇಕು. ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಮತ್ತೆ ಪೊಲೀಸ್ ಇಲಾಖೆ ಈ ಪ್ರಕರಣಗಳು ವಾಪಸ್ ತಗೊಳ್ಳಿಕ್ಕೆ ಅರ್ಹ ಅಲ್ಲ. ಇಂಥ ಪ್ರಕರಣಗಳನ್ನು ವಾಪಸ್ ತಗೊಂಡ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ, ಇದಕ್ಕೆ ಆಧಾರಗಳಿದಾವೆ, ಪುರಾವೆಗಳಿದಾವೆ, ಇಂಥ ಪ್ರಕರಣಗಳು ವಾಪಸ್ ತಗೋಬೇಡಿ ಅಂತೇಳಿ ಆನ್ ರೆಕಾರ್ಡ್ ಬರ್ದಿದ್ದಾರೆ. ನೀವು ಪ್ರಾಸಿಕ್ಯೂಷನ್ ಅವರು ಮತ್ತು ಪೊಲೀಸ್ ಇಲಾಖೆ ಬರ್ದಿರುವಂತ ಒಪಿನಿಯನ್ ಅನ್ನ ಬದಿಗೊತ್ತಿ ಕ್ಯಾಬಿನೆಟ್ ನಾನು ಸರ್ವಾಧಿಕಾರತನವನ್ನ ನೋಡಿಸ್ತೀನಿ ಅಂತ ಹೇಳಿ ವಾಪಸ್ ತಗೊಂಡಿರುವಂತ ಪ್ರಕರಣಗಳಿದು. ಮತ್ ಬಹಳ ಸ್ಪಷ್ಟ ಮಾಡ್ತಿದ್ದೀನಿ, ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ ಅನ್ನೋ ಕಾರಣ ಕೇಸ್ ವಾಪಸ್ ತಗೊಳ್ಳಿರುವಂತ ಯಾವುದೇ ಅಧಿಕಾರ ಸಂವಿಧಾನದ ಯಾವುದೇ ಭಾಗದಲ್ಲಿ ಇಲ್ಲ. ಅಲ್ಲಿ ಕ್ಷಮೆ ಇರ್ಲಿ, ಇಂಟರಪ್ಟ್ ಮಾಡ್ತಿದ್ದೀನಿ ಗಿರೀಶ್ ಸರ್. ಅಲ್ಲಿಗೆ ಸಾಮಾನ್ಯವಾಗಿ ಏನ್ ಪ್ರಶ್ನೆ ಬಂದ್ಬಿಡುತ್ತೆ, ಹಿಂದೆ ಬಿಜೆಪಿ, ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಅದೇ ಹೇಳಿದ್ದಲ್ವಾ, ನಟರಾಜ್ ಗೌಡ್ರು ಅದೇ ಹೇಳ್ತಿದ್ರು, ಬಿಜೆಪಿ ಸರ್ಕಾರ ಇರ್ತಾ ಹಂಗಾದ್ರೆ ಯಾವ ಕಾನೂನಿನ ಅಡಿಯಲ್ಲಿ ಕೇಸ್ಗಳನ್ನ ವಾಪಸ್ ಪಡೀತು, ಆಗ್ಲೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದಿತ್ತು, ಹಂಗಾದ್ರೆ ಅದು ಕೂಡ ಕಾನೂನು ಬಾಹಿರ ಆಗೋಯ್ತು ಅಲ್ಲ. ಈಗಾಗಲೇ ಇಂಥ ಪ್ರಕರಣಗಳು 4-5 ಪ್ರಕರಣಗಳು ಕರ್ನಾಟಕ ಹೈಕೋರ್ಟ್ ನಲ್ಲಿ ಬಾಕಿ ಇದಾವೆ. ಅದರಲ್ಲಿ ಡಿಸೈಡ್ ಆಗಿರುವ ಪ್ರಕರಣ ಒಂದೇ, ಹುಬ್ಬಳ್ಳಿ ಗಲಭೆ ಪ್ರಕರಣ. ಕಾರಣ ಏನಂದ್ರೆ ಸರ್ಕಾರದ ಮಂತ್ರಿಗಳು ರೆಕಮೆಂಡೇಶನ್ ಮಾಡಿದ್ರು. ಉದಾಹರಣೆಗೆ ಲಾಸ್ಟ್ ಟೈಮ್ ಹುಬ್ಬಳ್ಳಿ ಪ್ರಕರಣದಲ್ಲಿ ಕೋರ್ಟ್ ನ ಆದೇಶದಲ್ಲಿದೆ, ಮಾನ್ಯ ಅಂದಿನ ಉಪಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ವಾಪಸ್ ತಗೊಳ್ಳಿಕ್ಕೆ ರೆಕಮೆಂಡೇಶನ್ ಮಾಡಿದ್ರು. ಇವತ್ತು ಈ ಪ್ರಕರಣ ಆಳಂದ ಕೇಸ್ ವಾಪಸ್ ತಗೊಳ್ಳಿಕ್ಕೆ ಯುಟಿ ಖಾದರ್ ಅವರು ಮತ್ತೆ ಹಿಂದಿನ ಗೃಹ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರು ವಾಪಸ್ ತಗೊಳ್ಳಿ ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ. ನೀವು ಉದಾಹರಣೆಗೆ ಯುಟಿ ಖಾದರ್ ಅವ್ರ ಪತ್ರವನ್ನ ಇವತ್ತು ನಾವು ಅವ್ರನ್ನ ಪಾರ್ಟಿ ಮಾಡಿದೀವಿ. ಯಾಕೆಂದ್ರೆ ಯುಟಿ ಖಾದರ್ ಪತ್ರವನ್ನ ನೋಡಿದ್ರೆ ಅವ್ರು ಹೇಳ್ತಾರೆ ಇನ್ನೋಸೆಂಟ್ ಅಮಾಯಕರಾದಂತ ಮುಸಲ್ಮಾನರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ. ಅಂದ್ರೆ ಇಂಥ ರೆಕಮೆಂಡೇಶನ್ ಗಳನ್ನು ಎಲ್ಲಿ ಮಾಡಿದ್ದಾರೆ, ಇಂಥ ರೆಕಮೆಂಡೇಶನ್ ಗಳಿಗೆ ಯಾವುದೇ ಸಂವಿಧಾನಕ್ಕೆ ಆ ಪೇಪರ್ ಇರುವಂತ ಮಾನ್ಯತೆಯೂ ಇಲ್ಲ. ಮತ್ತೆ ಹಿಂದೆ ಯಾರೋ ಕೇಳ್ತಿದ್ದಾರೆ ಬಿಜೆಪಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ಅಂತ. ಅಷ್ಟು ಪ್ರಕರಣಗಳು ಯಾವ ವಾಪಸ್ ತಗೊಂಡಿದ್ದಾರೆ, ಹೈಕೋರ್ಟ್ ಮುಂದೆ 6-7 ಪ್ರಕರಣಗಳು ಇವತ್ತಿಗೂ ಬಾಕಿ ಇದಾವೆ. ಯಾಕೆ ಈ ಪ್ರಕರಣಗಳು ಗಂಭೀರ ಅಂದ್ರೆ, ಪೊಲೀಸರ ಮೇಲೆ, ಪೊಲೀಸರ ಸ್ಟೇಷನ್ ಮೇಲೆ ದಾಳಿ. ಹುಬ್ಬಳ್ಳಿ ಪ್ರಕರಣದಲ್ಲಿ ನೀವು ನೋಡಿದ್ರೆ ಪೊಲೀಸ್ ಠಾಣೆ ನುಗ್ಗಿ ದಾಳಿಯನ್ನು ಮಾಡಿ ಕಲ್ಲನ್ನು ಎಸೀತಾರೆ. ಅಂತವ್ರ ಪ್ರಕರಣವನ್ನು ವಾಪಸ್ ತಗೊಂಡಿದ್ರು. ಇವತ್ತು ಆಳಂದದ ಪ್ರಕರಣದ ಕೇಸ್ ಫೈಲ್ ನೀವು ಓದಿದ್ರೆ, ಆಳಂದ ರಾಘವ ಚೈತನ್ಯ ಲಿಂಗದ ಮೇಲೆ ಹೇಸಿಗೆಯನ್ನು ಮಾಡಿರುವಂತವರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರೋ ಒಂದಷ್ಟು ಜನ ಕೋರ್ಟ್ ಅನುಮತಿಯನ್ನು ಪಡೆದು ಪೂಜೆಗೆ ಹೋಗಿ ಹೋಗಿದ್ರೆ ಅವ್ರ ಮೇಲೆ ದಾಳಿ ಅವರನ್ನು ವಿರೋಧ ಮಾಡುವಂತಕ್ಕೆ ಹತ್ತಲವಾರು ದಾರಿ ಇದೆ. ನಾವು ಅದಕ್ಕೆ ಇಲ್ಲ ಅಂತ ಹೇಳೋದೇ ಇಲ್ಲ. ಆದ್ರೆ ನೀವು ಅದಕ್ಕೆ ಪೊಲೀಸರ ಮೇಲೆ ದಾಳಿ ಮಾಡುವಂತದ್ದು ಸಹಿಸೋದೇ ಇಲ್ಲ. ನಾನು ಮತ್ತೆ ಕ್ಲಾರಿಫೈ ಮಾಡ್ತಿದ್ದೀನಿ, 3 ಬಾರಿ ಪ್ರಕರಣಗಳು ವಾಪಸ್ ತಗೊಂಡಾಗ ನಮ್ಮ ವಿರೋಧ ಇದ್ದಿದ್ದು 2 ಬಾರಿ. ಒಂದ್ಸರಿ ಹುಬ್ಬಳ್ಳಿ ಪ್ರಕರಣ, ಈ ಮಧ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು ಯಾವ ಪ್ರಕರಣ ತಗೊಂಡಿದ್ರು ಅದಕ್ಕೆ ನಾವು ವಿರೋಧ ಮಾಡ್ಲಿಲ್ಲ. ನೀವು ಕನ್ನಡ, ನಾನು ಇವತ್ತೇ ಚಾಲೆಂಜ್ ಮಾಡ್ತೀನಿ ಸರ್ಕಾರಕ್ಕೆ, ಕನ್ನಡ ಪರ ಹೋರಾಟಗಾರರು ರೈತರ ಪ್ರಕರಣ ನಾಳೆ ವಾಪಸ್ ತಗೊಳ್ಳಿ. ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಮತ್ತದನ್ನ ಹೇಳ್ತಿದ್ದೀನಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಗೈಡೆನ್ಸ್ ಇಶ್ಯೂ ಮಾಡಿ, ಏನಂತ ಇಂಥ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋ ಸ್ವವಿವೇಚನೆ ಇದ್ರೆ ವಾಪಸ್ ತಗೊಳ್ಳಿ ಅಂತ ಹೇಳಿ ನೀವು ಗೈಡ್ಲೈನ್ಸ್ ಇಶ್ಯೂ ಮಾಡಿ. ಅವ್ರು ವಾಪಸ್ ತಗೊಂಡ್ರೆ ನಾವು ಅದಕ್ಕೆ ವಿರೋಧ ಮಾಡಲ್ಲ. ನಾವು ವಿರೋಧ ಮಾಡ್ತಿರೋದು ಏನು ಗೊತ್ತಾ, ಪೊಲೀಸರ ಮೇಲೆ ದಾಳಿ ಆದಂತ, ಯಾರೋ ಪೊಲೀಸರ ಮೇಲೆ ಕಲಿಸಿದಂತ ಪ್ರಕರಣ ವಿರೋಧ ಮಾಡ್ತಿದೀವಿ. ಮತ್ ಇವತ್ತಿನ ಆದೇಶ ಅದರ ಮುಂದುವರೆದ ಭಾಗ ಬಿಟ್ರೆ ಸರ್ಕಾರಕ್ಕೆ ಈ ವಾಪಸ್ ತಗೊಳ್ಳೋ ಅಧಿಕಾರ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ. ಮತ್
ಈ ಸರ್ಕಾರದ ಏನು ಆದೇಶ ಆಗಿದೆ ಕ್ಯಾಬಿನೆಟ್ ಡಿಸಿಷನ್, ಇದನ್ನ ಹೈಕೋರ್ಟ್ 100% ಇದನ್ನ ಕ್ವಾಶ್ ಮಾಡಿ ಅಥವಾ ಇದನ್ನ ಸೆಟಿಸೈಡ್ ಮಾಡಿ ವಾಪಸ್ ನಾನೆಸ್ಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ರೈಟ್ ಸರ್, ಇಫ್ ಯು ಹ್ಯಾವ್ ಟೈಮ್ ನಾನು ಇನ್ನೊಂದ್ 2 ಪ್ರಶ್ನೆಯನ್ನ ಪ್ಯಾನಲಿಸ್ಟ್ ಗಳಿಗೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಇಫ್ ಯು ಹ್ಯಾವ್ ಟೈಮ್ ನನಗೆ ಕ್ಷಮಿಸುವಾಗಿದ್ರೆ ನಾನು ಡನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯಿನ್ ಆಗಿದ್ದಕ್ಕೆ. ಉಮರ್ ಶರೀಫ್ ಅವರೇ, ಈ ಕಾನೂನು ಈಗೇನಿದೆ ಅವಕಾಶ ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಿದೀವಿ, ಬಟ್ ಒಂದು ಬೇಸಿಕ್ ಪ್ರಶ್ನೆ, ಇದು ಬೇರೆ ಸಮುದಾಯದ ಮೇಲೆ ಆರೋಪ ಬಂದಿದ್ರು ಕೂಡ ಆ ಸಮುದಾಯದ ಪ್ರತಿನಿಧಿಗಳಿಗೆ ನಾನು ಸೇಮ್ ಪ್ರಶ್ನೆ ಕೇಳ್ತಿದ್ದೇನೋ. 14 ವರ್ಷ, 15 ವರ್ಷ, 16 ವರ್ಷ, 19 ವರ್ಷ, 22 ವರ್ಷ ಈ ಕೇಸ್ಗಳಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಂತಿರತಕ್ಕಂತ ಮುಸಲ್ಮಾನ್ ಸಮುದಾಯದ ಯುವಕರು, ಇಂಥವ್ರ ಆಟೋಗಳಲ್ಲಿ ಮಾರಕಾಸ್ತ್ರಗಳು ಸಿಗುತ್ತೆ, ಕಾರ್ನಲ್ಲಿ ಮಾರಕಾಸ್ತ್ರಗಳು ಸಿಗುತ್ತೆ, ಕೈಯಲ್ಲಿ ಮಾರಕಾಸ್ತ್ರಗಳು ಸಿಗುತ್ತೆ, ಸಿಕ್ಕಿರೋದು ಎಲ್ಲಿ? ದರ್ಗಾದ ಆವರಣದಲ್ಲಿ. ಹಿಂಗಿರ್ಬೇಕಾದ್ರೆ ಸಮುದಾಯ ಇದ್ರ ಬಗ್ಗೆ ಇಂಥ ಯುವಕರನ್ನ ಕೂರಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ದರ್ಗಾದ ಕಮಿಟಿ ಹೋಗುತ್ತಂತೆ, UT ಖಾದರ್ ಅವ್ರಿಗೆ ಪತ್ರ ಕೊಡುತ್ತಂತೆ, ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳುತ್ತಂತೆ. ಅಂದ್ರೆ ನೀವು ಮಾಡಿ ನಾವು ಬಿಡಿಸ್ಕೊಂಡ್ ಬರ್ತೀವಿ, ಹಿಂಗೊಂದು ಮೆಸೇಜ್ ಕೊಟ್ಟಂಗಾಗಲ್ವಾ ಸರ್? ಹಿಂಗೆ ದಾರಿ ತಪ್ತಾ ಇರುವ ಮಕ್ಕಳಿಗೆ ಇವಾಗ ಯುವಕರಿಗೆ ನಾವು ಅಡ್ವೈಸ್ ಕೊಡಬೇಕಾಗಿದೆ. ಅದು ಬರೀ ಮುಸ್ಲಿಂ ಯುವಕರಂತ ಎಲ್ಲ ಪ್ರಶ್ನೆ ಕೇಳುವಾಗಲೇ ಹೇಳ್ಬಿಟ್ಟೆ ಸರ್, ಬೇರೆ ಸಮುದಾಯದ ಪ್ರಕರಣ ಆಗಿದ್ರೆ ನಾನು ಅವ್ರಿಗೂ ಇಲ್ಲ, ಈ ಪ್ರಕರಣವನ್ನು ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ. ಅವ್ರಿಗೆ ಆ ಟೈಮ್ನಲ್ಲಿ ಆ ವೇಳೆಯಲ್ಲಿ 144 ಕೊಡಲಾಯಿತು. ಆ ಜಾಗದಲ್ಲಿ ಬರೀ 10 ಜನರು ಹೋಗಕ್ಕೆ ಅಲ್ಲಿ ಅನುಮತಿ ಇತ್ತು. ಆದ್ರೂ ಕೂಡ ಒಂದು ಗುಂಪನ್ನು ಕರ್ಕೊಂಡು ಹೋಗಿ ಅಲ್ಲಿ ಯಾರು ಹೋಗ್ತಾರ ಅಲ್ಲಿ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿರತ್ತೆ. ಎಲ್ಲಿಂದ ಯಾರೆಲ್ಲ ಹೋದ್ರು, ಪೊಲಿಟಿಷಿಯನ್ಸ್ ಹೋದ್ರು, ಅವ್ರಿಗೆ ಕೊಟ್ಟಿರುವ ಅನುಮತಿ ಬಂದು 10 ಜನರು ಮಾತ್ರ ಅಲ್ಲಿ ಹೋಗ್ಬೇಕು. ಮತ್ತೆ 144 ಆರ್ಡರ್ ಇದೆ. ಹಾಗಿರುವಾಗ ಒಂದು ಗುಂಪು ನೀವೇ ನೋಡಿ ಎಷ್ಟು ಜನರು ಹೋಗಿದ್ದಾರೆ, ಸುಮಾರು 100 ಜನರು ಹೋಗಿದ್ದಾರೆ ಅಲ್ಲಿ. ಒಂದ್ ಮಾತ್ ಕೇಳಿ, ಅಂದ್ರೆ ವಯಲೇಷನ್ ಆಗುವಾಗ 2 ಕಡೆನೂ ಆಗಿದೆ ಅಂತ ನನ್ನ ಮಾತಿದೆ. ನಾನು ಬಂದು ಬರೀ ಹಿಂದೂಗಳು ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿಲ್ಲ, ಮುಸಲ್ಮಾನರು ತಪ್ಪು ಮಾಡಿದ್ದಾರೆ. ಕಳ್ತೂರಾಟ ಮಾಡಿರೋದು ತಪ್ಪು, ಕೈನಲ್ಲಿ ಖಡ್ಗ ಇಟ್ಕೊಂಡು ಬಂದಿರೋದು ತಪ್ಪು. ಬಟ್ ಇಲ್ಲಿ ಕಾನೂನನ್ನು ಬೇರೊಬ್ರು ಯಾರು ಮೀರ್ತಾ ಇದಾರೆ ಅಂತ ನೋಡಕ್ ಹೋದ್ರೆ, ವೈ ಡಿಡ್ ಯು ಟೇಕ್ ಅ ಕ್ರೌಡ್? ಅಲ್ಲಿ ಒಂದಿಷ್ಟು ಜನ ಸಾವಿರಾರು ಜನರನ್ನ ಕರ್ಕೊಂಡು ಹೋಗಿರೋಕೆ ಕಾರಣ ಪೇಜ್ ನಂಬರ್ 42 ಯಾವೆಲ್ಲ ಪ್ರಕರಣಗಳನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ತು, ಇದು ನಿಮಗೆ ಬೇಕಾದ್ರೆ ನಾನು ಕೊಡ್ತೀನಿ. ಇದ್ರಲ್ಲಿ ಬರೆಯಲಾಗಿದೆ, ಪೊಲೀಸ್ ಅವ್ರದ್ದು ಸರ್, ಇದು ಪೊಲೀಸ್ ಅವ್ರ ಕಾಪಿಯನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಮುಸ್ಲಿಂ ಸಮುದಾಯದ 2500ರಿಂದ 3000 ಜನ ಗಂಡು ಹಾಗೂ ಹೆಣ್ಣು ಮಕ್ಕಳು ಅಕ್ರಮ ಕೂಟ ಕಟ್ಕೊಂಡು ಕೈಯಲ್ಲಿ ಕಲ್ಲು ಬಡಿಗೆ ಕಬ್ಬಿಣದ ರಾಡ್ ಅನ್ನ ಹಿಡ್ಕೊಂಡು ಎಲ್ಲಿ? ಈ ದರ್ಗಾದ ಮೇನ್ ಗೇಟ್ ಕಡೆಗೆ ಉರ್ದು ಸರ್ಕಾರಿ ಶಾಲೆಯ ಹಿಂಭಾಗ ಸಿಸಿ ರಸ್ತೆಯಲ್ಲಿ ಇವ್ರು ನಿಂತಿದ್ರು. ಅಂದ್ರೆ ಗುಂಪು ಕಟ್ಕೊಂಡು ಹೋದವ್ರು ಯಾರು ಸರ್? ಇಲ್ಲಿ ಪೊಲೀಸರು ಬರ್ದಿರೋದು, ನಾನು ಹೇಳ್ತಿರೋದಲ್ಲ. ಮುಸ್ಲಿಂ ಸಮುದಾಯದ 2500ರಿಂದ 3000 ಜನ ಅಂದ್ರೆ ಇವರಿಗೆ ನೀವ್ ಹೇಳಿದ 144 ಸೆಕ್ಷನ್ ಅನ್ವಯ ಆಗೋದಿಲ್ಲ ಅಂತ. 2500ರಿಂದ 3000 ನನ್ನ ಪ್ರಶ್ನೆ ಅಲ್ಲ ಸರ್, ಪೊಲೀಸ್ ರೆಕಾರ್ಡ್ ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನೋಡಿ, ಇವರು 2500 ಜನರನ್ನ ರೆಡಿ ಮಾಡಿರೋದಕ್ಕೆ ಕಾರಣ ಏನಂತ ನೋಡಕ್ ಹೋದ್ರೆ, ರೆಡಿ ಮಾಡಿರೋದಕ್ಕೆ ರೆಡಿ ಮಾಡಿದ್ದಾರೆ ಸರ್. ಪದ ಬಳಕೆ ತುಂಬಾ ಯೋಚನೆ ಮಾಡಿ ಮಾತನಾಡಿ. ರೆಡಿ ಮಾಡ್ಲಿಕ್ಕೆ ಯಾರು ಸರ್? ಇಲ್ಲ, ಕ್ರಿಮಿನಲ್ ಆಕ್ಟ್ ಇಲ್ಲಿ ನೋಡಿ, ಯಾಕೆ ರೆಡಿ ಮಾಡಿದ್ರು? ಉದ್ದೇಶಕ್ಕೆ ರೆಡಿ ಮಾಡಿದ್ರು? ಈ ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲ, ಪ್ರಶ್ನೆ ಕೇಳಲ್ಲ, ಹಿಂಗ್ ಬರ್ಬೋದು. ಪ್ರಶ್ನೆ ಮಾಡಿ ತೊಂದ್ರೆ ಇಲ್ಲ, ಉತ್ತರ ಕೂಡ ಕೇಳ್ಬೇಕಾಗಿರುತ್ತೆ. ಇವ್ರು ರೆಡಿ ಮಾಡಿದ್ದಾರೆ. ಇನ್ನು 2500 ಜನರನ್ನ ರೆಡಿ ಮಾಡಿದ ಏನಕ್ಕೋಸ್ಕರ? ಅಲ್ಲಿ ಹಲ್ಲೆ ಮಾಡಕ್ಕೆ ಒಂದು 3000 ಜನರು ಬರ್ತಾ ಇದಾರಪ್ಪ, ನೀವು ಹುಷಾರಾಗ್ಬಿಡಿ. ಇದಕ್ ಮುಂಚೆ ಬಾಬರಿ ಮಸ್ಜಿದ್ ಅನ್ನ ಧ್ವಂಸ ಮಾಡಿರೋ ರೀತಿಯಲ್ಲಿ ಇಲ್ಲಿ ದರ್ಗಾವನ್ನು ಧ್ವಂಸ ಮಾಡಕ್ ಬರ್ತಾ ಇದಾರಂತ ಅಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಯ್ತು. ಅದರ ನಂತರ ನಮ್ ಜಾಗವನ್ನು ನಾವು ಕಾಪಾಡ್ಕೊಳ್ಬೇಕಂತ ಆ ಒಂದು ನಿರ್ಧಾರ ತಗೊಂಡಿರೋ ಒಂದು ಕಾರಣಕ್ಕೋಸ್ಕರ ಅವರು ಕಾನೂನನ್ನು ಮೀರಿದ್ದಾರೆ. ಅದು ತಪ್ಪಾಗುತ್ತೆ. ವಯಲೇಷನ್ ಆಫ್ ಲಾ ಇಸ್ ಕಂಡೆಮ್. ಅಂದ್ರೆ ನಂಬಿಕೆ ಇಲ್ಲ, ಪೊಲೀಸ್ ರಕ್ಷಣೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗೇನೆ ಅಲ್ಲಿ ನಿಂತಿದ್ದ ಕಾರ್ ಮೇಲೆ, DC ಕಾರ್ ಮೇಲೆ ಬಂದಿದ್ದ ಸೆಂಟ್ರಲ್ ಮಿನಿಸ್ಟರ್ ಜಾಗ ಉಳಿಸ್ಕೊಳ್ಬೇಕು, ಅದು ಪೊಲೀಸರಾದ್ರೂ ಆಯ್ತು, DC ಆದ್ರೂ ಆಯ್ತು. ಹಿಂಗ ಸರ್ ನಿಮ್ ಮಾತಿನ ಪ್ರಶ್ನೆ ಕರೆಕ್ಟ್ ಆಗಿದೆ. ಇವಾಗ 10 ಜನರನ್ನ ಕರ್ಕೊಂಡು ಬನ್ನಿ ಅಂತ ಹೇಳುವಾಗ ನೀವ್ ಯಾಕೆ 1000-2000 ಜನರನ್ನ ಕರ್ಕೊಂಡು ಹೋದ್ರಿ? ಪೊಲೀಸು ಕಂಟ್ರೋಲ್ ನಲ್ಲಿ ಇರ್ಬೇಕಾಗಿತ್ತು. ಪೊಲೀಸರು ಕೂಡ ಅದನ್ನ ಕಂಟ್ರೋಲ್ ನಲ್ಲಿ ಇಡಬೇಕಾಗಿತ್ತು. ನಾವು ಅದನ್ನ ಅವ್ರ ಕಂಟ್ರೋಲ್ ಮೀರಿ ಒಂದು ಗುಂಪು ರೆಡಿ ಆಗುವಾಗ ಇಲ್ಲಿ ಕೂಡ ಒಂದು ಕಂಟ್ರೋಲ್ ಮೀರಿ ಇನ್ನೊಂದು ಗುಂಪು ರೆಡಿ ಆಗಿದೆ. ಸೊ ಇದು ಒಂದು ಪಾಯಿಂಟ್. ಎರಡನೇ ವಿಷಯ, ಕಾನೂನಲ್ಲಿ ಇವರು ಗಿರೀಶ್ ಭರದ್ವಾಜ್ ಒಂದು ಎಂತ ಕೇಸ್ ಎಲ್ಲ ತಗೊಂಡಿದ್ದಾರೆ. ನಾನು ಸ್ವಲ್ಪ ಹಿಸ್ಟ್ರಿ ನೋಡ್ತಿದ್ದೆ. ಅವ್ರು ತಗೊಂಡಿರೋ ಕೇಸ್ ಎಲ್ಲ ಕಾಂಗ್ರೆಸ್ ಯಾವಾಗ ಬಂದು ವಿಡ್ರಾವಲ್ ಮಾಡಕ್ ಹೋಗ್ತಾರೋ ಅವಾಗ ಮಾತ್ರ ಮುಂದೆ ಬರ್ತಾರೆ. ಅದರಲ್ಲೂ ಕೂಡ ವೆರಿ ಸ್ಪೆಸಿಫಿಕಲಿ ಎಲ್ಲಿ ಮುಸ್ಲಿಮ್ಸ್ ಅಲ್ಲ, ಒನ್ ಅಡ್ವೊಕೇಟ್ ಹ್ಯಾಸ್ ಟು ಬಿ ದಿ ಆಫೀಸರ್ ಆಫ್ ದಿ ಕೋರ್ಟ್ಗೆ ನೀವು ಬಂದು ನ್ಯಾಯಕ್ಕೋಸ್ಕರ PIL ಮಾಡಿ ನಿಮ್ಗೆ ಸಲಾಮ್ ಹೇಳ್ತೀನಿ.
ಇಲ್ಲಿ ಬಂದು ಇಫ್ ಯು ಆರ್ ವಾಕಿಂಗ್ ಲೈಕ್ ಅ ಸಿಂಪಥೈಸರ್ ಫಾರ್ ಬಿಜೆಪಿ ಅಂಡ್ RSS, ನೀವು ಬಂದು ಒಂದ್ ಕಡೆ ನೀವು ಯಾರಿಗೋ ಒಂದ್ಸರಿ ನೀವು ಸ್ವಲ್ಪ ಬಯಾಸ್ಡ್ ಆಗಿದ್ರ ಅಂತ ಕಾಣಿಸ್ಕೊಳತ್ತೆ. ನೋಡಿ ಅವ್ರು ತಗೊಂಡಿರೋ ಕೇಸಲ್ಲಿ ನೋಡಿ, PIL ಫಾರ್ ಇಂಪ್ಲಿಮೆಂಟೇಷನ್ ಆಫ್ EWS ತಪ್ಪಿಲ್ಲ, ಅವ್ರು ತಗೊಂಡಿರೋದು ತಪ್ಪಿಲ್ಲ. ಹಿ ಇಸ್ ಲೀಗಲಿ ರೈಟ್. EWS ಅಂದ್ರೆ ಏನ್ ಸರ್? ಒಂದ್ಸತಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಲ್ಲ. EWS ಅಂದ್ರೆ ನಿಮ್ಗೆ ಗೊತ್ತಿದೆ, ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ಇದರಲ್ಲಿ ಯಾವ RSS ಇದೆ, ಯಾವ ಹಿಂದೂಗಳಿದ್ದಾರೆ, ಯಾವ ಸಿಂಪಥೈಸಿಂಗ್ ಆಸ್ಪೆಕ್ಟ್ ಇದೆ. ಗಿರೀಶ್ ಭಾರದ್ವಾಜ್ ಅವರು ಇಂಥ ಪ್ರಕರಣ ತಗೊಂಡಿದ್ದಾರೆ ಅಂತ ನನ್ನ ಹೋಮ್ವರ್ಕ್ ಅಲ್ಲೂ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ನೀವು ಬಯಾ ಜನರಲ್ ನಿಮ್ಮ ಎಲ್ಲ ಉತ್ತರ ಬಂತು. DJ ಅಲ್ಲಿ KJ ಅಲ್ಲಿ ಆ ಟಾಪಿಕ್ ತಗೊಂಡಿದ್ದಾರೆ. ಮತ್ತೆ ಇಲ್ಲ ತಪ್ಪಿಲ್ಲ, ಇದೆಲ್ಲ ಯಾರು ಇಂಟ್ರೆಸ್ಟ್ ಅಂತ ನೋಡಿ. Who is the one who is echoing this subject? ನೀವು ನೋಡಕ್ ಹೋದ್ರೆ EWS ಅನ್ನ ತಗೊಂಡ್ ಬರುವಾಗ ಯಾರು ಇದಕ್ಕೆ ವಿರುದ್ಧವಾಗಿದ್ರು ಎಲ್ಲವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ದಿಸ್ ಇಸ್ ಇಂಟ್ರೆಸ್ಟ್ ಆಫ್ ರೈಟ್ ವಿಂಗ್ ಇಂಟ್ರೆಸ್ಟ್. ನನ್ನ ತಿಳುವಳಿಕೆಗೆ ಆಧಾರವಾಗಿ ಪ್ರಶ್ನೆ ಕೇಳ್ತೀನಿ. EWS ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಇದೆ. ನಾನು ಹೇಳಿದೆ ಅವರಿಗೆ ಲೀಗಲ್ ರೈಟ್ ಇದೆ. DJ ಹಳ್ಳಿ ನಿಮಗೆ ಲೀಗಲ್ ರೈಟ್, ನಾನು ಅವ್ರಿಗೆ ಲೀಗಲ್ ರೈಟ್ ಇಲ್ಲ ಅಂತ ಹೇಳಿಲ್ಲ. ಬಟ್ ಅವ್ರು ತಗೊಳ್ಳುವ ಕೇಸ್ ನೋಡಿದ್ರೆ it appears to me that he is a sympathizer of the right wing. ನನ್ನ ಪ್ರಶ್ನೆ ಕೇಳಿದ್ದೇನೋ, ಸಮುದಾಯದ ಮಕ್ಕಳು ದಾರಿ ತಪ್ಪಿದ್ದಾರೆ ನೋಡಿ. ನೀವು ಹೆಂಗೆ ಡಿವೇಟ್ ಆಗೋಯ್ತು ಟಾಪಿಕ್ ಅಂದ್ರೆ, ಸಮುದಾಯದ ಮಕ್ಕಳು ದಾರಿ ತಪ್ಪಿದ್ದಾರೆ ಅಂದಾಗ ಕರೆದು ಬುದ್ಧಿ ಹೇಳೋದು, ಶಿಕ್ಷೆ ಕೊಡಿ, ನಾನು ಬೇಡ ಅಂತ ಹೇಳಿಲ್ಲ. ಇಲ್ಲಿ ಮನವಿ ಪತ್ರ ತಗೊಂಡು ಹೋಗಿ ಕೈ ತಲುಪಿಸಿ. ಸ್ಮಿತಾ ಮೇಡಮ್, ಇಲ್ಲಿ ನೋಡಿ, ಬಿಜೆಪಿ ಅವರ ಟೈಮ್ ನಲ್ಲಿ 385 ಕ್ರಿಮಿನಲ್ ಕೇಸ್ ಅನ್ನು ಅದು ವಿತ್ಡ್ರಾಲ್ ಮಾಡುವಾಗ 2,000 ಇಂಡಿವಿಜುವಲ್ಸ್ ಮೇಲೆ ಕೇಸು ರದ್ದಾಯ್ತು, ಕ್ಯಾನ್ಸಲ್ ಆಯ್ತು. ಅದರಲ್ಲಿ 45 ಟೆರಿಬಲ್ ಮಿಸ್ಟೇಕ್ ಇಲ್ಲ, 45 ಕೇಸಸ್ ಆನ್ ದ ರೈಟ್ ವಿಂಗ್. ಉತ್ತರ ಕನ್ನಡನಲ್ಲಿ ಜಗದೀಶ್ ಕಾರಂತ್ ಮೇಲೆ, ಅವ್ರ ಮೇಲೆ ಇದೆ. ಹಿಂದೂ ಜಾಗರಣ ವೇದಿಕೆ ಮೇಲೆ ಸಿದ್ದಲಿಂಗ ಸ್ವಾಮಿ, ಶ್ರೀರಾಮ ಸೇನಾ ಅವ್ರ ಮೇಲೆ ಇದೆ. ಮತ್ತೆ ನೀವು ನೋಡಕ್ ಹೋದ್ರೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಇದೆ, CT ರವಿ ಅವ್ರ ಮೇಲೆ ಇದೆ. ಸೊ ಆಗಲೇ ಹೈಕೋರ್ಟ್ ಏನ್ ಹೇಳ್ತಿದ್ರೆ, ಯು ಕಾಂಟ್ ಬಿ ಎ ಪೋಸ್ಟ್ ಬಾಕ್ಸ್. ಯಾರಿಗೆ PP ಕೊಟ್ಟಿರುವ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ನೀವು ಪೋಸ್ಟ್ ಬಾಕ್ಸ್ ಕೆಲಸ ಮಾಡಬೇಡಿ. ಅಂಡರ್ ಸೆಕ್ಷನ್ 321 CRPC ಅಂಡ್ ಅಂಡರ್ BNSS 360 ನಲ್ಲಿ ಅನುಮತಿ ಇದೆ. PP ಬಂದು ನ್ಯಾಚುರಲ್ ಜಸ್ಟಿಸ್ಗೋಸ್ಕರ ಅವ್ರು ಬಂದು ಯಾರಿಗಾದ್ರೂ ವಿತ್ಡ್ರಾಲ್ ಮಾಡಕ್ಕೋಸ್ಕರ ಅಪ್ಲಿಕೇಶನ್ ಆಗ್ಬೋದು. ಇವಾಗ GO ಹಾಕಿರೋದು ಗವರ್ಮೆಂಟ್ ಆರ್ಡರ್ ಬಂದು ಇದೇನು ಕಡ್ಡಾಯ ಅಲ್ಲ. ಇಟ್ ಈಸ್ ಅ ರಿಕ್ವೆಸ್ಟ್, ರೆಕಮೆಂಡೇಶನ್ ಅಷ್ಟೇ. ಜುಡಿಷಿಯಲ್ ಅಥಾರಿಟಿ ಇಸ್ ವಿತ್ ದ ಟ್ರಯಲ್ ಕೋರ್ಟ್ ಅಷ್ಟೇ, ಏನಿಲ್ಲ. ಮಾಡಿರಬಹುದು, ಪ್ರಯತ್ನ ಕಂಪಲ್ ಮಾಡಕ್ಕಾಗೋದಿಲ್ಲ. ಉದ್ದೇಶ ಏನು ಅನ್ನೋದೇ ಪ್ರಶ್ನೆ. ಬಿಜೆಪಿ ವಕ್ತಾರರು ಸರ್ ಕರೆಕ್ಟ್, ಬಿಜೆಪಿ ಕಲ್ಸ್ಕೊಟ್ಟು ಹೋದ್ರು, ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅವರು ಪ್ರತಾಪ್ ಸಿಂಹ ಸೇರಿದಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತ ತಮ್ಮನ್ ತಾವು ಕರ್ಕೊಂಡು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡದೆ ಹೋಗಿದ್ರೆ ನಾವು ಮುಸಲ್ಮಾನರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋ ವಾದ ಅಲ್ಲ. ಈಗ ಕಾನೂನು ಒಳಗಡೆ ಪ್ರಕರಣಗಳನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪ್ರಕರಣಗಳು ಹಿಂದೆ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಈಗಾಗಲೇ ಹೇಳಿದ್ರಲ್ಲ, ಭಾರದ್ವಾಜ್ ಅವರು ನಿರ್ದಿಷ್ಟವಾಗಿರ್ತಕ್ಕಂಥ ಕೇಸ್ಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ರೀ, ಭಾರದ್ವಾಜ್ ಒಬ್ಬರಿಗೆನ ಹೈಕೋರ್ಟ್ ಒಳಗಡೆ ವಿಡ್ರಾಲ್ ಮಾಡ್ಲಿಕ್ಕೆ ಅಥವಾ ಇದನ್ನ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇಡೀ ಯಾರು ಕಾನೂನನ್ನು ಕಲ್ತಿದ್ದಾರೋ, ಯಾರು ವಕೀಲರಿದ್ದಾರೋ ಅವರೆಲ್ಲರಿಗೂ ಕೂಡ ಅವಕಾಶ ಇದೆ. ಬಿಜೆಪಿ ಸರ್ಕಾರಗಳು ಯಾವಾಗ ಕೇಸ್ಗಳನ್ನು ವಿಡ್ರಾಲ್ ಮಾಡ್ಕೊಂಡಿದ್ಯೋ ಆಗ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾರು ಬೇಡ ಅಂತಂದ್ರು. ಆದ್ರೆ ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಗಳನ್ನ ನೀವು ಹಿಂತೆಗೆದುಕೊಳ್ತೀರಿ ಅಂತಂದ್ರೆ ಮಾನ ಮರ್ಯಾದೆ ಇದ್ದರು ಮಾಡ್ತಕ್ಕಂಥ ಕೆಲಸ ಇದಲ್ಲ. ಇಲ್ಲ, ಹಿಂದೂ ಮತ್ತು ಮುಸ್ಲಿಂ ಅನ್ನೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಒಬ್ಬ ಮನುಷ್ಯರಾಗಿರ್ತಕ್ಕಂಥವ್ರು ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾಗಿ ಇರಬೇಕಾಗಿರ್ತಕ್ಕಂಥದ್ದು. ಅವರ ಧರ್ಮ ಅವ್ರಿಗೆ ಶ್ರೇಷ್ಠ. ಇವತ್ತು ರಂಜಾನ್ ಹಬ್ಬ ಬಂದಿದೆ ಅಂದ್ರೆ ಮುಸ್ಲಿಮರಿಗೆ ಶ್ರೇಷ್ಠ, ಇವತ್ತು ದೀಪಾವಳಿ ಬಂದಿದೆ ಅಂತಂದ್ರೆ ಹಿಂದೂಗಳಿಗೆ ಶ್ರೇಷ್ಠ. ಇವತ್ತು ಒಂದು ಶಿವಲಿಂಗದ ಮೇಲೆ ಮಲಮೂತ್ರಗಳನ್ನ ಮಾಡ್ತಕ್ಕಂಥದ್ದು ಮಾಡಿ ಯಾರೋ ಒಬ್ಬರ ಅಮಾಯಕರು ಮಾಡಿದ್ದಾರೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ಅವ್ರು ಹೇಳಿದ ರೀತಿ ಒಳಗಡೆ 2,500ಕ್ಕಿಂತ 3,000 ಜನವನ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಅಂತಕ್ಕಂಥ ಸತ್ಯ ಕೂಡ ಒಂದೊಂದ್ಸಲ ಬಾಯಿ ಬಿಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂದ್ರೆ ಇವತ್ತು ಅವ್ರು ಸತ್ಯನೇ ಹೇಳಿದ್ದಾರೆ. 2,500 ಜನ ಅಲ್ಲದೆ ನೀವಲ್ಲಿ ಕರ್ಫ್ಯೂ ಇದ್ದಾಗ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಪ್ರೊಟೆಕ್ಷನ್ ಮಾಡಕ್ಕೆ ನನ್ನಿಂದ ಅಲ್ಲ, ಇವರಿಂದನೂ ಸಾಧ್ಯ ಇಲ್ಲ, ಇವ್ರಿಗೂ ಅದು ಅಧಿಕಾರ ಇಲ್ಲ. ಅದನ್ನ ಮಾಡ್ಬೇಕಾಗಿರ್ತಕ್ಕಂಥವ್ರು ಪೊಲೀಸರು. ಇವ್ರು ಹೋಗಿ ಕೊಡಬೇಕಾಗಿರ್ತಕ್ಕಂಥದ್ದು ಪೊಲೀಸರಿಗೆ. ಅದನ್ನ ಬಿಟ್ಟು ಅಲ್ಲಿ 2,500 ಜನ ಬರ್ತಾ ಇದ್ದಾರೆ, ನಾವ್ 2,500-3,000 ಜನ ರೆಡಿ ಆಗೋಣ ಅಂತಂದ್ರೆ ಇಲ್ಲೇನಿದು ಉಗ್ರಗಾಮಿಗಳ ಸಂಸ್ಕೃತಿಯ ನಮ್ಮ ದೇಶ ಅಲ್ಲ. ಇದು ಇಲ್ಲಿ ಪ್ರಜಾಪ್ರಭುತ್ವದೊಳಗಡೆ ಎಲ್ಲ ಸಮಾಜದವರು ಸಹಿತ ಪ್ರಜಾಪ್ರಭುತ್ವದ ಅಡಿ ಒಳಗಡೆ ಬದುಕ್ತಕ್ಕಂಥದ್ದು ಇದು. ಇಲ್ಲಿ ಅಂದ್ರೆ ಇದ್ರ ಹಿನ್ನೆಲೆ ಏನಿದೆ ಅಂತಕ್ಕಂಥದನ್ನ ಇವತ್ತು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಅವ್ರು ತಮ್ಮ ಬಾಯಿಯಿಂದ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪೂರ್ಣ ವಿರಾಮ ಯಾವಾಗ ಅಂತ ಕೇಳಿದ್ರೆ
ಯಾರು ತಪ್ಪನ್ನು ಮಾಡಿದ್ದಾರೋ, ಯಾವ ಸಮಾಜದವರೇ ಇರಲಿ, ಅವ್ರು ತಪ್ಪು ಮಾಡಿರ್ತಕ್ಕಂಥವ್ರು ಮೊದಲಗಡೆ ಆ ಸಮಾಜದವರು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಬುದ್ಧಿಯನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರು ಹೇಳದೇ ಇದ್ದಾಗ ಕಾನೂನಿನ ಅಡಿ ಒಳಗಡೆ ಅವ್ರಿಗೆ ಶಿಕ್ಷಿಸುವಂತ ಪ್ರವೃತ್ತಿ ಏನಿದೆಯೋ, ಏನು ಕಾನೂನಿನಿಂದ ಕಾಯ್ದೆಗಳಿದ್ದಾವೋ ಆ ಕಾಯ್ದೆಗೆ ಅನುವು ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ಸರಿ, ಇದನ್ನೊಂದು ಕರ್ನಾಟಕ ರಾಜ್ಯ ಏನು ಸಾಮರಸ್ಯದ ಒಂದು ಬೀಡಾಗಿತ್ತು, ಕುವೆಂಪು ಅವರು ಏನು ಒಂದು ಹೇಳಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಮರ ಭಾವಿಕ್ಯದ ನಾಡು ಅಂತ ಏನ್ ಕರಿತಾ ಇದ್ರು, ಅದಕ್ಕೆ ಕೊಳ್ಳಿ ಇಡತಕ್ಕಂಥ ಈ ಸಂದರ್ಭಗಳೇನಿದ್ದಾವೋ ಅವನ್ನ ಕೊಳ್ಳಿ ಇಡಲಿಕ್ಕೆ ಅದಕ್ಕೆ ಯಾರಾದ್ರೂ ಕಡ್ಡಿ ಕೊಡದ್ರೆ ಈ ಕಾಂಗ್ರೆಸ್ಸಿಗರೇ ಇದಕ್ಕೆ ಕಾರಣೀಕರ್ತ ಮತ್ತೆ ಕೇಳ್ತೀನಿ ಸರ್, ಅಂದ್ರೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಇಂಥದ್ದೇ ಈಕ್ವಲಿ ಅಫೆನ್ಸಿವ್ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳನ್ನೇ 182 ಕ್ರಿಮಿನಲ್ ಪ್ರಕರಣಗಳನ್ನ ಕೈಬಿಟ್ಟಿತ್ತು. ಲಿಂಚಿಂಗ್ ನಟರಾಜ್ ಗೌಡ್ರು ಹೇಳಿದ್ರು ಉದಾಹರಣೆಯನ್ನ, ನನ್ನ ಹೋಮ್ವರ್ಕ್ ಪ್ರಕಾರನೂ ಕೇಸು, ಗೋಮಾತೆ ಹೆಸರಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಹಲ್ಲೆ ಮಾಡೋದು, ಲವ್ ಜಿಹಾದ್ ಹೆಸರಲ್ಲಿ ಹಲ್ಲೆ ಮಾಡೋದು, ಅಂದ್ರೆ ಅವ್ರು ಮಾಡಿದ್ದು ಅದೇ ಅಲ್ಲ, ಕಾನೂನನ್ನ ಕೈಗೆತ್ಕೊಳ್ಳೋದು. ಈಗ ಪ್ರತಾಪ್ ಸಿಂಹ ಅವರು ಉದಾಹರಣೆ ಕೊಟ್ಟರು, ಅವ್ರು ಮಾಡಿದ್ದೇನು ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನ ತಳ್ಳೋದು, ಕಾರ್ ಹತ್ಸೋದು, ಇದು ಕೂಡ ಈಕ್ವಲಿ ಅಪರಾಧ ಅನ್ನೋದು ಅವ್ರ ವಾದ. ಹೇಳಿ, ಅವ್ರು ಉತ್ತರ ಕೊಡಿ. ಅಲ್ಲ, ಒಂದು ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಪ್ರಕರಣಗಳು ದಾಖಲಾಗುವುದು ಸ್ವಾಭಾವಿಕ. ಆದ್ರೆ ಕೆಲವೊಂದು ಪ್ರಕರಣಗಳ ತೀವ್ರತೆ ಇರುತ್ತಲ್ಲ, ಆ ತೀವ್ರತೆನೆ ಭಾರದ್ವಾಜ್ ಅವರು ಕೂಡ ಅದನ್ನೇ ಹೇಳಿರ್ತಕ್ಕಂಥ, ಪೊಲೀಸರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡ್ತಾ ಇಲ್ಲ. ಯಾವುದೇ ಒಂದು ಗಲಭೆ ಒಳಗಡೆ ಬ್ಯಾರಿಕೇಡ್ ಅನ್ನು ತಳ್ಳಿ ಹಾಕ್ತಕ್ಕಂಥದ್ದು ಇರ್ಬೋದು. ಎಚ್ ಕೆ ಪಾಟೀಲ್ ಅವರನ್ನ ಸಿಎಂ ಒಂದು ಮಿನಿಸ್ಟರ್ ಕೊಟ್ಟಿಲ್ಲ ಅಂತೇಳಿ 11 ಬಸ್ ಅನ್ನ ಗದಗದೊಳಗಡೆ ಸುಟ್ಟಾಗ ಪ್ರಕರಣಗಳನ್ನ ಹಿಂದೆ ತೆಗೆದುಕೊಂಡ್ರು, ಅದಕ್ಕೆ ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲ. ಯಾಕಂತ ಕೇಳಿದ್ರೆ ಸರ್ಕಾರಿ ಆಸ್ತಿಗಳನ್ನ ಮಾಡಿದ್ರು ಸಹಿತ ಅದರ ಭಾವನೆನೇ ಬೇರೆ. ಇಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಧಕ್ಕೆ ತೆಗೆದುಕೊಂಡು ಬರ್ತದೆ, ಕೋಮು ಸೌಹಾರ್ದತೆಗೆ ಏನು ಧಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನ ಏನು ಮಾಡ್ತಾ ಇದ್ದಾರೋ, ಈ ಪ್ರಕರಣಗಳು ಇಡೀ ರಾಷ್ಟ್ರಾದ್ಯಂತ ವ್ಯಾಪಿಸುವಂತ ಪ್ರಕರಣಗಳಿವೆ. ಹೀಗಾಗಿ ಇವುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಾದಾನ ಅನ್ನೋದಾಗ್ಲಿ, ಇವುಗಳನ್ನ ವಿಡ್ರಾಲ್ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಕೂಡ ಮಾಡ್ತಕ್ಕಂಥದ್ದು. ನಾನು ಮತ್ತೆ ಹೇಳ್ತಿದ್ದೀನಿ, ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ನಾನು ಈ ಪ್ರಶ್ನೆ ಕೇಳ್ತಾ ಇಲ್ಲ. ಯಾವುದೇ ಸಮುದಾಯದಲ್ಲೂ ಕೂಡ ಮಕ್ಕಳು, ಅದರಲ್ಲೂ ಬೆಳಿಬೇಕಾಗಿರೋ ಭವಿಷ್ಯ ಇರೋ ಮಕ್ಕಳು ಕೈಯಲ್ಲಿ ದೊಣ್ಣೆ ಇಟ್ಕೊಳ್ತಿದ್ದಾರೆ, ಕಲ್ಲಿಟ್ಕೊಳ್ತಿದ್ದಾರೆ, ಮಾರಕಾಸ್ತ್ರಗಳನ್ನ ಇಟ್ಕೊಳ್ತಿದ್ದಾರೆ, ಪೊಲೀಸರು ಅಂತ ನೋಡ್ದಲೇ ಕೂಡ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತಂದಾಗ ಅವರನ್ನ ತಿದ್ದಿ ಬುದ್ಧಿ ಹೇಳಲಿಕ್ಕೆ ಬಿಡಬೇಕೆ ಅಥವಾ ಕಾನೂನಾತ್ಮಕವಾಗಿ ಅವರನ್ನ ತಿದ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಬಿಡಬೇಕೆ ಹೊರತು ಅವ್ರನ್ನ ಬಿಡಿಸ್ಕೊಂಡ್ ಬರೋ ಪ್ರಯತ್ನವನ್ನ ಮಾಡಿದ್ರೆ, ಸರ್ಕಾರವೂ ಅದಕ್ಕೆ ಪೂರಕವಾಗಿ ನಡ್ಕೊಂಡ್ಬಿಟ್ರೆ, ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡಿದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರೋ ಇದ್ದಾರೆ ಅನ್ನೋದೇ ಅಭ್ಯಾಸ ಆಗ್ಬಿಡೋದಿಲ್ವಾ? ಮೇಡಮ್ ನೋಡಿ, ಫಸ್ಟ್ ಕಾನೂನು ಕೈನಲ್ಲಿ ತಗೊಳ್ಳೋದು ತಪ್ಪು. ಯಾರನ್ನಾಗ್ಲಿ, ಮುಸಲ್ಮಾನ್ ಆಗ್ಲಿ ಹಿಂದೂ ಆಗ್ಲಿ, ತಪ್ಪು ಆಗಿರೋದು. ಇನ್ನೊಂದು ಏನಂದ್ರೆ ನೋಡಿ, ಈಗ ಬಿಜೆಪಿನವರು ಮಾಡಿದ್ರೆ ಪುಣ್ಯ, ಅದೇ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ರೆ ಪಾಪ. ಯಾಕೆ ಹೇಳಿ? ಕಾಂಗ್ರೆಸ್ನವ್ರು ಮಾಡಿದ್ರೆ ಪಾಪ ಏನಕ್ಕೆ? ಅದರಲ್ಲಿ ಎಲ್ಲರೂ ಇರ್ತಾರೆ, ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್ದು ಕೇಸು, RSSನವರು, BJPನವ್ರದ್ದು ಎಲ್ಲರದ್ದು ಇರುತ್ತೆ. ಅದಕ್ಕೆ ಅವರು ವಿಡ್ರಾ ಮಾಡ್ತಾರೆ, ಅದಕ್ಕೆ ಅವರು ಪಾಪ ಅವ್ರು ಮಾಡಿದ್ರೆ. ಇವರು ಬೇರೆ ಹಿಂದೂಗಳಿದು ಕೋಮುವಾದ ಪಕ್ಷಗಳು ಎಷ್ಟಿದೆ, ಕೋಮುವಾದ ಕೆಲಸ ಮಾಡೋರು, ಕರ್ನಾಟಕ ಶಾಂತಿಯನ್ನು ಭಂಗ ಮಾಡೋರು, 89ನಿಂದ ಮಾಡ್ತಾ ಇರೋದು ಕೆಲಸ. ನಮ್ಮ ಕರ್ನಾಟಕ ಏನಾಗಿದೆ, ಈ ಕೆಲಸ ಎಲ್ಲ ಮಾಡಿದಾರಲ್ಲ ಅಂತ ಅವ್ರಿಗೆಲ್ಲ ಕೇಸ್ ವಿಡ್ರಾ ಮಾಡ್ತಾರೆ. ಆವಾಗೆ ಕಾಂಗ್ರೆಸ್ನವ್ರು ಕೇಳಲ್ಲ. ಫಸ್ಟ್ ತಪ್ಪು. ಕಾಂಗ್ರೆಸ್ನವ್ರು ಯಾಕೆ ಕೇಳಲ್ಲ? ಕೇಳಬೇಕು. ಇವರು ಏನನ್ನ ಸ್ವಲ್ಪ ಮುಸಲ್ಮಾನ ಅದರಲ್ಲಿ ಇದ್ರೆ ವಿಡ್ರಾ ಮಾಡ್ಕೊಂಡ್ ಬಿಟ್ರೆ, ಅವ್ರು ಹೇಳ್ತಾ ಇದ್ದಾರೆ ಒಂದೇ ಇದು ಅಂತಾರೆ, ಬ್ರದರ್ಸ್ ಅಂತ. ಬ್ರದರ್ಸ್ ಹೇಳ್ಬಾರ್ದ? ತಪ್ಪ ಬ್ರದರ್ಸ್ ಹೇಳಕ್ಕೆ? ನಾಚಿಕೆ ಬರ್ಬೇಕು ರೇ. ನಮ್ಮ ಭಾರತ ರೀ, ಇದು ಭಾರತ ಶಾಂತಿಯ ತೋಟ, ಇದು ನಮ್ಮ ದೇಶ, ಎಲ್ಲ ಬ್ರದರ್ಸೇ ನಾವು. ಬ್ರದರ್ಸ್ DK ಶಿವಕುಮಾರ್ ಹೇಳ್ಬಿಟ್ರೆ ಒಟ್ಟ ನೋವು ಇವರಿಗೆಲ್ಲ. ಅದು ಇದು ಮುಸಲ್ಮಾನ್ಗೆ ಬ್ರದರ್ಸ್ ಹೇಳ್ತಾರೆ. ಅದು ನೋಡಿ, ಈ ಭಾಷೆ ಇಷ್ಟಿದ್ರಲ್ಲಿನೇ ಇಷ್ಟು ಹೊಟ್ಟೆ ನೋವು ಇದ್ರೆ ಎಷ್ಟು ಇದು. ನೋಡಿ, ಆಲಂದನಲ್ಲಿ ಆಟೋದಲ್ಲಿ ತಲ್ವಾರ್ಗಳು ಎಲ್ಲ ತಗೊಂಡು ಹೋಗ್ತಾ ಇದ್ದ, ಅವನ್ನ ಹಿಡಿದ್ರಲ್ಲ, ತಪ್ಪೆ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆದ್ರೆ ಗೋರ್ಮೆಂಟ್ ಕರ್ತವ್ಯ ಏನಿದೆ, ಗೋರ್ಮೆಂಟ್ ಮಾಡುತ್ತೆ ಅದು. ನೋಡಿ ಮೇಡಮ್, ಈಗ UP, ಬಿಹಾರು, ಜಾರ್ಖಂಡ್ ನಲ್ಲಿ ಏನ್ ನಡೀತಾ ಇದೆ, ತಲ್ವಾರ್ಗಳು ಮನೆ ತಕೊಂಡು ಹೋಗ್ಬಿಟ್ಟು ಕೊಡ್ತಾ ಇದ್ದಾರೆ. ನಮ್ಮ ಧರ್ಮ ಸೇಫ್ ಇಲ್ಲ. ಮನೆ ತಕೊಂಡು ಹೋಗಿ ತಲ್ವಾರ್ ಕೊಡ್ತಾ ಇದಾರಲ್ಲ VHP RSSನವರು, ಅದು ಯಾಕೆ ಅವ್ರ ಮೇಲೆ ಕೇಸ್ ಫೈಲ್ ಆಗಲ್ಲ? ಅವ್ರದ್ದು ಕೇಳಿಸ್ಕೊಳ್ಳಿ ಪಾಷಾ ಸರ್, ನಾನು ಇಲ್ಲ ಬಿಟ್ಬಿಡಿ, ನೀವು ಹೇಳ್ತಿರೋ ಮುಸ್ಲಿಂ ಮುಖಂಡ ಅಂದ್ರೆ ನಾನು ಮಾತಾಡ್ಲೇಬೇಕು, ಏನ್ ಸತ್ಯ ಹೇಳಲೇಬೇಕು, ಕೇಳಲೇಬೇಕು. ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು, 15 ವರ್ಷದ ಒಬ್ಬ ಹುಡುಗ
ಇವಾಗ ಆತನಿಗೆ 18 ದಾಟಿರಬಹುದೇನೋ, ಬಟ್ ಸ್ಟಿಲ್ ಅಪರಾಧ ಮಾಡಿದ್ದಾರೆ ಅನ್ನೋ ಆರೋಪ ಬಂದಾಗ ಚಿಕ್ಕ ವಯಸ್ಸು ಅನ್ನೋ ಕಾರಣಕ್ಕೆ ನನ್ನ ಹೆಸರು ಹೇಳ್ತಾ ಇಲ್ಲ. 15 ವರ್ಷದ ಒಬ್ಬ ಹುಡುಗ, 16 ವರ್ಷದ ಇಬ್ರು ಹುಡುಗರು ಕಾರ್ನಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ, ಹಿಡಿಗಾತ್ರದ ಕಲ್ಲುಗಳು, ಬಿದಿರಿನ ಕಟ್ಟಿಗೆಗಳು, 3 ಫೀಟ್ ಉದ್ದದ 2 ತಲವಾರುಗಳನ್ನ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತಂದ್ರೆ ಅವ್ರು ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಕಾನೂನಿಗೆ ವಿರುದ್ಧವಾಗಿ ನಿಂತು ಬಿಟ್ಟಿದ್ದಾರೆ. ಇಸ್ ದಿಸ್ ನಾಟ್ ಕನ್ಸರ್ನಿಂಗ್? ಗಾಬರಿ ಪಡಬೇಕಾದ ವಿಚಾರ ಅಲ್ವಾ ಪಾಷಾ ಸರ್? ನಿಮ್ಗೆ ಅನ್ಸೋದು 15 ವರ್ಷ 16 ವರ್ಷದ ಮಕ್ಕಳು ನೋಡಿ ಮೇಡಮ್, ಈಗ ಅದು ತಪ್ಪು, ಕಾನೂನು ಕೈನಲ್ಲಿ ತಗೋಬೇಡ್ದು ಫಸ್ಟೇ ಹೇಳ್ದೆ. ನೋಡಿ ಇನ್ನು ನೋಡಿ, ಇನ್ನೊಂದು ಮಾತು, ನಾನು ಅದೇ 14 ವರ್ಷ 15 ವರ್ಷ 17 ವರ್ಷ ಹುಡುಗರು ಒಬ್ಬ ಮುಸಲ್ಮಾನ ಮುತ್ತಗರಿಗೆ ಗಡ್ಡ ಹಿಡ್ಕೊಂಡು ಹೊಡಿತಾರಲ್ಲ, ಜೈ ಶ್ರೀರಾಮ್ ಅಂತ ಹೇಳಿ ಅಂತ, ಅವನು 17 ವರ್ಷ ಹುಡುಗ ಮಾಡಿದ ಪಾಪ, ಅವನ ಜವಿಲನ್ನು ಅವನು ಜೈಲಿಗೆ ಹಾಕಿದ್ರೆ ಜವಿಲನ್ನು ಅವ್ರದ್ದು ಕ್ಷಮೆ ಕೊಟ್ಬಿಡಿದ್ರು ಅವ್ರಿಗೆ. ಮೇಡಮ್ ಮತ್ತೆ ಸತ್ಯ ಮೇಡಮ್, ಮಾತು ಮುಸಲ್ಮಾನರು ಬರ್ತಾ ಇರೋದು ಸತ್ಯ. ಇಷ್ಟು 15 ನಿಮಿಷ ಅವ್ರದ್ದು ಕೇಳಿದ್ರು, ಏನೋ ಬ್ರದರ್ ಅಂತ ಹೇಳ್ತಾ ಇದ್ರು ಅವರು, ನಟರಾಜ್ ಗೌಡ್ಗೆ ಹೇಳ್ತಾ ಇದ್ರು, ಮುಸಲ್ಮಾನ್ ಬಗ್ಗೆ ಹೇಳ್ತಾ ಇದ್ರು, ಅದು ಕೇಳಿದ್ರು. ನನಗೆ ಕೇಳಿದ್ರೆ ನೀವು ಹೇಳ್ಬೇಕು ನಮ್ಮ ಸಂವಿಧಾನ ಮೇಲೆ ಏನು ನಡೀತಾ ಇದೆ, ನಮ್ಮ ಸಂವಿಧಾನ ಮೇಲೆ ಏನು ಎಷ್ಟು ದೌರ್ಜನ್ಯ ನಡೀತಾ ಇದೆ, ಕಾಂಗ್ರೆಸ್ ಏನೋ ಸಪೋರ್ಟ್ ತಗೊಳ್ತಾರೆ ಅಂತ ನಾವು ವೋಟ್ ಕೊಡ್ತೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಕೆಲಸ ಮಾಡ್ತಾರೆ. ವಿಡ್ರಾ ಮಾಡಿರೋದು ಬೇರೆ ಮುಸಲ್ಮಾನಿಗೆ, ಎಷ್ಟು ಮುಸಲ್ಮಾನಿಗೆ ತೋರಿಸ್ಲಿ, ಎಷ್ಟು ತಪ್ಪುಗೆ ಅಲ್ಲ ಮೇಡಮ್. ಒಬ್ಬರು ಬೇರೆ ಮುಸಲ್ಮಾನ್ ಕೇಸು ವಿಡ್ರಾ ಮಾಡಿ ಅಂತ ಇವರು ಏನು ಅರ್ಜಿ ಹಾಕ್ಲಿಲ್ಲ ಕೋರ್ಟ್ಗೆ, ಇದು ಹೇಳಲಿಲ್ಲ ಇವರು. ಎಲ್ಲ ಅದ್ರಲ್ಲಿ RSS ನವ್ರದ್ದು ತಗೊಳ್ಳಿ ಅಂತ ಹೇಳಿದ್ದಾರೆ, ರಾಮ್ ಸೇನಾನವ್ರದ್ದು, VHP ನವರು, ಬಜರಂಗ್ ದಳನವರು, ಮುಸಲ್ಮಾನರದ್ದು ಹಾಕಿದ್ದಾರೆ ಒಂದು ಅರ್ಜಿ. ಅದು ಹಾಕ್ರೆ ಇವ್ರಿಗೆಲ್ಲ ಹೊಟ್ಟೆನವಾ, ಇವರು ಬೇರೆ ಮುಸಲ್ಮಾನ್ಗೆ ಅದ್ರಲ್ಲಿ ತೆಗ್ಬಿಟ್ಟು ಅಲ್ಲಿ ಕೊಲೆ ಮಾಡ್ತಾರೆ, ಅವ್ರ ಅರ್ಜಿನ ಹಾಕ್ತಾರೆ, ಖುಷಿ ಆಗ್ತಾ ಇದ್ರು ಅವರು. ಅದ್ರಲ್ಲಿ ಮುಸಲ್ಮಾನ್ ಹೆಸರು ಬಂದ್ಬಿಟ್ಟಿದಲ್ಲ, ಅದಕ್ಕೆ ಇಷ್ಟು ಅಪೋಸ್ ಮಾಡ್ತಾ ಇರೋದು, ಅದಕ್ಕೆ ಇಷ್ಟೇ. ಮುಸಲ್ಮಾನರ ಹೆಸರು ಯಾಕೆ ಬಂತು ಅನ್ನೋದನ್ನ ನೀವು ಡೆಲಿಬರೇಟ್ ಆಗಿ ಬಚ್ಚಿಡ್ತಿದ್ದೀರಿ ಸರ್. ಮುಸಲ್ಮಾನರನ್ನ ಮನೇಲಿದ್ದವ್ರ ಬಗ್ಗೆ ನಾವು ಮಾತನಾಡ್ತಿಲ್ಲ, ಬೀದಿಗೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಬಂದವ್ರ ಬಗ್ಗೆ ಮಾತನಾಡ್ತಿದ್ದೀವಿ. ಕೋಲು ಅಷ್ಟೇ ಮುಸಲ್ಮಾನ್ ಕೈನಲ್ಲಿ, ಅವ್ರ ಕೈನಲ್ಲಿ ಖಡ್ಗ ಮತ್ತೆ ತಲ್ವಾರ್ ಇದೆ ಮೇಡಮ್. ತಲ್ವಾರು ಖಡ್ಗಗೆ ಲೈಸೆನ್ಸ್ ಇದ್ದ ಅವ್ರಿಗೆ ಮೇಡಮ್. ಸತ್ಯ ಹೇಳಿದ ತಲವಾರಿಗೆ ಪಿಸ್ತೂಲಿಗೆ ಲೈಸೆನ್ಸ್ ಇದ್ದ ಅವ್ರ ಹತ್ರ, ಲೈಸೆನ್ಸ್ ಒಡೆಯು ಮುಸಲ್ಮಾನರಿಗೆ ಅಂತ. ಯಾವುದೇ ಸಮುದಾಯದ ಮಕ್ಕಳು ತಪ್ಪು ಮಾಡ್ತಿದ್ರು ಕೂಡ ತಿದ್ದು ಬುದ್ಧಿ ಹೇಳೋದು ಸಮುದಾಯದವ್ರದ. ನಮ್ಮ ಕಡೆಯಿಂದ ಶಾಂತಿ ಐತೆ, ಭಂಗ ಮಾಡ್ತಾರೆ ಯಾರು? RSS ಬಜರಂಗ್ ದಳ ಮಾಡ್ತಾರೆ. ರಿಷಿಕ್ ಅವರೇ, ಕಳಸಾ ಬಂಡೂರಿ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದವರ ಕೇಸನ್ನ ಕೂಡ ಜೆಡಿಎಸ್ ವಕ್ತಾರರಿಗೆ ಪ್ರಶ್ನೆ, ಕಳಸಾ ಬಂಡೂರಿ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದವ್ರ ಮೇಲೆ ದಾಖಲಾಗಿದ್ದ ಕೇಸನ್ನ ಕೂಡ ಕೈ ಬಿಡಲಾಗಿದೆ. ಕಾವೇರಿ ವಿಚಾರದಲ್ಲಿ ಹೋರಾಟ ಮಾಡಿದವ್ರ ಮೇಲೆ ದಾಖಲಾಗಿದ್ದ ಕೇಸನ್ನ ಕೂಡ ಕೈ ಬಿಡಲಾಗಿದೆ. ಇದರ ಜೊತೆ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅಂತವ್ರ ಮೇಲೆ ದಾಖಲಾಗಿದ್ದ ಕೇಸನ್ನ ಕೂಡ ಕೈ ಬಿಡಲಾಗಿದೆ. ಯಾಕೆ ವಿರೋಧ ಪಕ್ಷಗಳಿಗೆ ಕೇವಲ ಈ ಆಳಂದ ಪ್ರಕರಣ ಮಾತ್ರ ಕಾಣ್ತಾ ಇದೆ? ಇದ್ರ ಬಗ್ಗೆ ಮಾತ್ರ ಯಾಕೆ ಸೆಲೆಕ್ಟಿವ್ ರೆಸ್ಪಾನ್ಸ್ ಅಥವಾ ರಿಪ್ಲೈ ಅಂತ? ಮೇಡಮ್ ನೋಡಿ, ನಾನು ಕಾಂಗ್ರೆಸ್ ಅವ್ರಿಗೆ ಡೈರೆಕ್ಟ್ ಆಗಿ ಅಲಿಗೇಷನ್ಸ್ ಮಾಡ್ತೀನಿ, ಅವರು ಓಲೈಕೆ ರಾಜಕೀಯನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ರಾಮನಗರದಲ್ಲಿ ತಾವೊಂದು ಉದಾಹರಣೆ ತಗೊಳ್ಳೋದಾದ್ರೆ, ಸರಿ ಸುಮಾರು 8,000 ವೋಟರ್ಸ್ ಯಾರಿದಾರಲ್ಲ ಅವ್ರನ್ನ ಅಲ್ಲಿಂದನೇ ಸೃಷ್ಟಿ ಮಾಡ್ತಾರೆ ಅವರು. ಇವ್ರಿಗೆ ವೋಟ್ ಹಾಕೋದಕ್ಕೆ, ಇವ್ರಿಗೆ ಓಲೈಕೆ ಮಾಡೋದಕ್ಕೆ ರಾಮನಗರದಲ್ಲಿ ಆಗಿರುವಂತ ಇವತ್ತೊಂದು SIR ಪ್ರಕ್ರಿಯೆಯಲ್ಲಿ ಏನ್ ನಡೀತು ಅದೇ ಒಂದು ಉದಾಹರಣೆ. ಅಲ್ಲಿಂದ ಅವರು ಲೀಗಲ್ ವೋಟರ್ಸ್ ಆಗ್ತಾರೆ ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ. ಸೊ ಲೀಗಲ್ ವೋಟರ್ಸ್ ಆಗಿದ ತಕ್ಷಣ ಬರೀ ಅವ್ರು ವೋಟ್ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ನಮಗೆ ವೋಟ್ ಹಾಕ್ತಾ ಇದ್ರೆ ಅದಕ್ಕೆ ನಾವು ನಿಮಗೆ ಸೇಫ್ ಗಾರ್ಡ್ ಮಾಡ್ತೀವಿ, ನಿಮಗೆ ಸೇಫ್ ಗಾರ್ಡ್ ಮಾಡಿರೋದಕ್ಕೋಸ್ಕರ ನಮಗೆ ವೋಟ್ ಹಾಕ್ಬೇಕು ಅನ್ನೋ ಒಂದು ನರೇಷನ್ ಸೆಟ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಈ ಹಿಂದೆ ಬೇರೆ ಬೇರೆ ತಾವು ಎಲ್ಲ ಗಲಭೆಗಳನ್ನೆಲ್ಲ ನಾವು ಗಮನಿಸಿದ್ರೆ ಅದರ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಅಂತ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಅದು ಕಮ್ಯುನಲ್ ವೈಲೆನ್ಸ್ ಇರುತ್ತಾ, ಪೊಲಿಟಿಕಲ್ ಇಶ್ಯೂಸ್ ಇರುತ್ತಾ, ಅಥವಾ ಬೇರೆ ಜಸ್ಟ್ ಇರೋದು ಗಲಭೆಗಳಿರುತ್ತಾ ಅಂತ ಅಂದ್ಬಿಟ್ಟು. ಕಾಂಗ್ರೆಸ್ ಅವ್ರದ್ದು ಈಗ DJ ಹಳ್ಳಿ KG ಹಳ್ಳಿ ಇರಬಹುದು, ಅದಕ್ಕೆ ಅವ್ರು ಸ್ಪಷ್ಟನೆ ಕೊಡೋದು ಯಾವ ರೀತಿ ಇರುತ್ತೆ. ಬೇರೆ ಬೇರೆ ಎಲ್ಲ ಉದಾಹರಣೆಗಳನ್ನ ತಾವು ಕಂಪೇರ್ ಮಾಡ್ಕೊಂಡು, ಈಗ ಕನ್ನಡ ಪರ ಹೋರಾಟಗಾರ ಇರ್ಬೋದು, ಅಥವಾ ರೈತರ ಪರವಾಗಿ ಹೋರಾಟಗಳು ಇರ್ಬೋದು, ಇದು ಬೇರೆ ಇರುತ್ತೆ. ಅಥವಾ ಈಗ ಬೆಳಗಾವಿ ಅಲ್ಲಿ ಇಂಟರ್ ಸ್ಟೇಟ್ ಕಮ್ಯುನಿಟಿ ಇಂಟರ್ ಸ್ಟೇಟ್ ವೈಲೆನ್ಸ್ ಗಳು ಇರ್ತವೆ, ಅದು ಬೇರೆ ತರ ಇರ್ತವೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಅವರಿಗೆ
ಪರ್ಟಿಕ್ಯುಲರ್ ಆಗಿ ಒಂದು ಕಮ್ಯುನಿಟಿನ ಓಲೈಸಲೇಬೇಕು ಅಂತ ಅಂದ್ಬಿಟ್ಟು ಸನ್ಮಾನ್ಯ ಪೊನ್ನಣ್ಣ ಅವರು ಹಿ ವಾಸ್ ಎ ಲೀಗಲ್ ಅಡ್ವೈಸರ್ ಯಾರಿಗೆ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಅವ್ರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಿತ್ತು ಇದು ಸ್ಟ್ಯಾಂಡ್ ಆಗಲ್ಲ ಹೈಕೋರ್ಟ್ ಅಲ್ಲಿ, ಡೆಫಿನೆಟ್ಲಿ ಇದು ವಿತ್ಡ್ರಾ ಆಗೇ ಆಗುತ್ತೆ, ಬಿಕಾಸ್ ಇನ್ನು ಟ್ರಯಲ್ ನಡೀತಾ ಇಲ್ಲ, ಟ್ರಯಲ್ ಮುಂಚೆ ನಾವು ವಿತ್ಡ್ರಾಲ್ ಮಾಡಕ್ ಹೋದ್ರೆ ನಮ್ಗೆ ಅದು ಸ್ಟೇ ಬಂದೇ ಬರುತ್ತೆ ಅಂತ ಅವ್ರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಯ್ತು. ಆದ್ರೆ ಅವ್ರು ಮಾಡಿದ್ಯೇನು ಇವರು ಓಲೈಕೆ ಮಾಡೋದಕ್ಕೆ ಸುಮ್ನೆ ತೋರಿಸಬೇಕಲ್ವಾ, ಎಸ್ ನಿಮ್ ಪರವಾಗಿ ನಾವು ನಿಂತ್ಕೊಂಡಿದೀವಿ ಅಂತ ಅನ್ಬಿಟ್ಟು ಈ ಪ್ರಕರಣಗಳನ್ನ ಈ ರೀತಿ ಮಾಡ್ಕೊಂಡ್ ಬಂದಿದ್ರು. ಇನ್ನು ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು, 2,500 ಜನ ಅಲ್ಲಿ ನಿಂತ್ಕೊಂಡು ನಾವು ಅವ್ರಿಗೆ ಅಗೇನ್ಸ್ಟ್ ಆಗಿ ರೆಡಿ ಆಗ್ತಾ ಇದ್ವಿ ಅಂತ ಅನ್ಬಿಟ್ಟು. ಯಾವ ರೀತಿ ರೆಡಿ ಆಗ್ತಾ ಇದ್ರಿ ತಾವು? ಅಂದ್ರೆ ಪೀಸ್ ಮಾತುಕತೆಗೆ ರೆಡಿ ಆಗ್ತಾ ಇದ್ರ ತಾವು? ಇಲ್ಲವಿಲ್ಲ. ಅಲ್ಲ ಅದನ್ನೇ ಹೇಳ್ತಾ ಇರೋದು. ಸೊ ನೀವು ರೆಡಿ ಆಗ್ತಾ ಇದ್ದು ಪ್ಲೀಸ್ ಲಾಸ್ಟ್ ಆಪ್ಷನ್ ಸಿಕ್ಕಿದೆ, ಪ್ಲೀಸ್ ಸಿಕ್ಕದೆ 2 ನಿಮಿಷ. ಸೊ ತಾವುಗಳು ರೆಡಿ ಆಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರೆ ಹೊರತು ಯಾವ್ದು ಮಾತುಕತೆಗೆ ರೆಡಿ ಆಗ್ತಾ ಇರ್ಲಿಲ್ಲ. ಮಾತುಕತೆಗೆ ರೆಡಿ ಆಗೋರು ಏನ್ ಮಾಡ್ತೀರಾ, ವೆಲ್ಕಮ್ ಅಂತ ಅನ್ಬಿಟ್ಟು 2 ಕಾಲಿ ಕೈಯಲ್ಲಿ ನಿಂತ್ಕೊಂಡಿರ್ತೀರಾ. ಆದ್ರೆ ತಾವು ನಿಂತ್ಕೊಂಡಿದ್ದೇನಲ್ಲಿ ಯಾವ್ಯಾವ ಮಾರಕಾಸ್ತ್ರಗಳು ಬೇಕೋ ಅದೆಲ್ಲ ಇಟ್ಕೊಂಡು ರೆಡಿ ಆಗಿದ್ರೆ ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ ವೈಲೆನ್ಸ್ ಮಾಡ್ಬೇಕು ಅಂತ ಗೊತ್ತಿತ್ತಾ, ಅಥವಾ ವೈಲೆನ್ಸ್ ಆಗುತ್ತೆ ಅಂತ ಗೊತ್ತಿತ್ತಾ, ಅಥವಾ ಇದ್ರ ಕಮ್ಯುನಲ್ ಇಶ್ಯೂ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರ ನೀವು? ಏನಂತ ಅನ್ಕೊಂಡು ರೆಡಿ ಆಗಿದ್ರಿ ತಾವುಗಳು? ನಿಮಗೆ ಅದು ಅಲ್ಲದೆ ಇದೇನು ಆಲ್ ಆಫ್ ಅ ಸಡನ್ ಆಯ್ತು, ಎಲ್ಲಿಂದ ಬಂತು, ಏನ್ ಬಂತು, ಅದೇ ಕ್ವಶನ್ ಮಾರ್ಕ್ ಅಂತ ಏನಿಲ್ಲ. ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು 145 ಸೆಕ್ಷನ್ ಇದೆ ಅಂತ ಅನ್ಬಿಟ್ಟು 2 ಗಂಟೆಯಿಂದ 8 ಗಂಟೆವರೆಗೂ 14 ಜನ ಯಾವ ರೀಸನ್ಸ್ ಬರ್ತಾ ಇದಾರೆ ಅಂತ ತಮಗೆ ಗೊತ್ತಿತ್ತು. ಸೊ ಇದೆಲ್ಲ ಗೊತ್ತಿಟ್ಕೊಂಡು ತಾವುಗಳು ರೆಡಿ ಆಗಿದ್ರಿ ಅಲ್ಲಿ ಏನೋ ಅಂತಂದ್ರೆ ನೀವೇ ಹೇಳಿದ್ರೆ ಸರ್ ಐ ಕಂಪ್ಲೀಟ್. ಆಮೇಲೆ ನೀವು ಮಾತಾಡಿದ್ರಲ್ಲಿ ನನ್ನ ಪ್ರಶ್ನೆ ಇರೋದು, ಹೇಳಿ, ಇವಾಗ 144 ಇರುವಾಗ 10 ಮೆಂಬರ್ಸ್ ಬರ್ಬೋದಂತ ಇರುವಾಗ 2,000 ಜನರು ಬರುವಾಗ ಇನ್ನೊಂದು ಕೋಮಿಗೆ ಭಯ ಬಂದಿದೆ. ನೀವು ಸರಿಯಾಗಿ ಉತ್ತರ ಕೊಡಬೇಕು. ಅದೇ ಪ್ರಶ್ನೆ ನಾನು ವರ್ಗಾವಣೆ ಮಾಡ್ತಿದ್ದೀನಿ, ಯಾಕಂದ್ರೆ ಆಂದೋಲನ ಶ್ರೀಗಳು ಅಲ್ಲಿ ಇದ್ರು. ಏನು ಸ್ವಾಮಿಗಳೇ 2,000 ಜನ 2,000 ಜನ ನಮ್ ವಿಡಿಯೋದಲ್ಲಿ ನಿಮ್ಗೆ ಹಿಂದೂ ಯಾರು ಅಲ್ಲಿದ್ದವ್ರಿಗೆ ಕೇಳಿ ಸರ್. ಆಂದೋಲನ ಶ್ರೀಗಳು ಅವತ್ತು ಗಲಾಟೆ ಆದ ದಿನ ಅಲ್ಲಿದ್ರು, ಉತ್ತರ ಕೊಡ್ಲಿ, ಅವರೇ ಉತ್ತರ ಕೊಡ್ತಾರೆ. 2,000 ಮೆಂಬರ್ಸ್ ಬರುವಾಗ ಭಯ ಬರುತ್ತೋ ಬರಲ್ಲೋ ಅಷ್ಟೇ. ನೀವ್ ಹೇಳಿದ್ರಲ್ಲ 2,000 ಜನ ಹೋಗಿದ್ರು ಅಂತ ಹೇಳಿ, ಕಾನೂನಾತ್ಮಕವಾಗಿ ಅನುಮತಿಯನ್ನ ಪಡ್ಕೊಂಡು ಹೋದವರ ಪೈಕಿ ಆಂದೋಲನ ಶ್ರೀಗಳಿದ್ರು. ಅವ್ರು ಹೇಳಿ ಮಹಾಶಿವರಾತ್ರಿ ದಿನ ಪೂಜೆಗೆ ಹಿಂದೂಗಳು ತಯಾರಾಗಿ ಹೋಗ್ತಾ ಇದ್ರು. ಅದರಲ್ಲಿ ಸಚಿವರಿದ್ರು, ಶಾಸಕರಿದ್ರು. ಎಲ್ಲಿವರೆಗೆ ಒಂದು 500-600 ಜನ ಇತ್ತು ಅಂದ್ರೆ ಆಳಂದ್ ಪಟ್ಟಣದ ಬಸ್ ನಿಲ್ದಾಣದವರೆಗೆ 500-600 ಜನ ಇತ್ತು. ಅಷ್ಟೊತ್ತಿಗೆ ಇವರೆಲ್ಲ ಇಲ್ಲಿ 3,000 ಜನ ಸೇರಿದ್ರು ದರ್ಗಾದ ಸುತ್ತಲೂ ಮುತ್ತಲು. ಆವಾಗ ಒಂದು ನಿರ್ಣಯಕ್ಕೆ ಬರುತ್ತಾರೆ ಜಿಲ್ಲಾಡಳಿತ, ನೋಡಿ ನೀವು 10 ಜನ ಮಾತ್ರ ಪೂಜೆಗೆ ಬರಬೇಕು ಅಂತ. ಆಗ ಉಳಿದೆಲ್ಲ ಜನರನ್ನ ಆ ಬಸ್ ಸ್ಟ್ಯಾಂಡ್ ನಿಂದಲೇ ವಾಪಸ್ ಕಳಿಸ್ತಾರೆ. ಅಲ್ಲಿ ಪೂಜೆಗೆ ಹೋಗಿದ್ದು ಕೇವಲ 10 ಜನ. ಇವತ್ತು ಪೂಜೆ ಮಾಡಿ ಬಂದಿರುವಂತಹ ವಿಡಿಯೋ ಇದೆ, ಅದನ್ನ ಗಮನಿಸಬೇಕು. ಉಮರ್ ಶರೀಫ್ ಅವರು ಹೇಳಿದ್ದು ಶುದ್ಧ ಸುಳ್ಳು. ಆಮೇಲೆ ನಮ್ಮ ಸಾದಿಕ್ ಪಾಷಾ ಅವರು ಹೇಳ್ತಾರೆ ಬ್ರದರ್ಸ್ ಅಂದ್ರೆ ತಪ್ಪ ಅಂತ. ಹಿಂದೂ ಬ್ರದರ್ಸ್ ಮಹಾಶಿವರಾತ್ರಿ ದಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡ್ಲಿಕ್ಕೆ ಬರ್ತಾರಂದ್ರೆ ಮುಸ್ಲಿಂ ಬ್ರದರ್ಸ್ ಸ್ವಾಗತ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಕಲ್ಲು ಬಡಿಗೆ ಕತ್ತಿಗಳನ್ನ ಇಟ್ಕೊಂಡು ಸಾದಿಕ್ ಪಾಷಾ ಅವರು ಸುಮ್ನೆ ರೀ ಉಮರ್ ಪಾಷಾ ಅವರು ಸುಮ್ನೆ ರೀ. 144 ಇರುವಾಗ ಹತ್ತು ಜನ ನಾವು ಪೂಜೆ ಮಾಡಕ್ ಬರ್ತೀವಿ ಅಂದಾಗ ಬ್ರದರ್ಸ್ ಸರ್ ಕೇಳಿಸ್ಕೊಳ್ಳಿ, ನಾವು 10 ಜನ ಪೂಜೆ ಮಾಡ್ಲಿಕ್ಕೆ ಬರ್ತೀವಿ ಅಂದಾಗ ಮುಸ್ಲಿಂ ಬ್ರದರ್ಸ್ ನಮಗ್ ಸ್ವಾಗತ ಮಾಡಬೇಕಾಗಿತ್ತು. ಅದವ್ರ ಮಾತು ಮುಂದುವರಿಸಿ ನೋಡಿ 10 ಜನ ಮಾತ್ರ ಹೋಗಿದ್ದು. ಇವತ್ತಿಗೂ ರೆಕಾರ್ಡ್ ಇದೆ ಯಾರ್ಯಾರು ಹೋಗಿದ್ದಾರೆ ಅಂತ. ಅದನ್ನ ರೆಕಾರ್ಡ್ ತೆಗಿಸಿ ನೋಡಿ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಮಂಗಳಾರತಿ ಮಾಡ್ತಾ ಇರ್ಬೇಕಾದ್ರೆ ಕಲ್ಲುಗಳು ಬೀಳ್ತವೆ. ಅವಸರದಿಂದ ಎಲ್ಲರೂ ಹೊರಗಡೆ ಬರ್ತಾರೆ. ಬಂದ ಮೇಲೆ ಮತ್ತೆ ಪೊಲೀಸರ ಮೇಲೆ ಎಲ್ಲರ ಮೇಲೇನು ಕೂಡ ದಾಳಿ ಆಗುತ್ತೆ. ಇದು ಅಲ್ಲಿ ನೈಜವಾಗಿರುವಂತಹ ಘಟನೆ. ಆಮೇಲೆ ನಮ್ಮ ಯಾರು ಉಮರ್ ಇವರು ಯಾರು ಶರೀಫ್ ಅವರು ಹೇಳ್ತಾರೆ, ಹೈಕೋರ್ಟ್ ಹೇಳಿತ್ತಂತೆ ಎಜಿ ಅವರಿಗೆ ನೀವು ಪೋಸ್ಟ್ ಮ್ಯಾನ್ ಕೆಲಸ ಮಾಡಬೇಡಿ ಅಂತ. ಸ್ವಾಮಿ, ಈ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕಾದ್ರೆ ಸರ್ಕಾರಿ ವ್ಯಾಜ್ಯ ಅಭಿಯೋಜನಾ ಅಂತ ಒಂದು ಮಂಡಳಿ ಇದೆ. ಅಲ್ಲಿಗೆ ಇವ್ರು ಬರೀತಾರೆ ಈ ಕೇಸನ್ನ ವಾಪಸ್ ತಗೊಳ್ಬೇಕೋ ಬೇಡೋ ಅಂತ.
ಸ್ಪಷ್ಟವಾಗಿ ಹೇಳಿದೆ ವಾಪಸ್ ತಗೊಳಕ್ ಬರೋದಿಲ್ಲ ಅಂತ. ಇವ್ರು ಪದೇ ಪದೇ ಹೇಳ್ತಾರೆ, ಅಲ್ಲಿ ಕೂತ್ಕೊಂಡವ್ರು ಹೇಳ್ತಾರೆ, ಸಾದಿಕ್ ಪಾಷಾ, ಉಮರ್ ಶರೀಫ್ ಅವರು ಬಿಜೆಪಿ ಅವ್ರು ತಗೊಂಡ್ರು. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಬಿಜೆಪಿ ಅವರಿಗೆ, ಇದು ಸಂವಿಧಾನ ವಿರೋಧಿ ಸರ್ಕಾರ, ಇದು ಮುಸ್ಲಿಂ ವಿರೋಧಿ ಸರ್ಕಾರ, ಅವ್ರು ತಗೊಂಡಿರ್ಬೇಕು. ಆದ್ರೆ ನೀವು ಸಂವಿಧಾನ ಭಕ್ತರ ಸರ್ಕಾರ ಅಲ್ಲ. ನಮ್ ಖರ್ಗೆ ಅವರು ಹೇಳ್ತಾರೆ ಇದು ಸಾವರ್ಕರ್ ಸರ್ಕಾರ ಅಲ್ಲ, ಇದು ಅಂಬೇಡ್ಕರ್ ಸರ್ಕಾರ ಅಂತ ಹೇಳ್ತಾರೆ. ಹೀಗಿದ್ದಾಗ್ಯೂ ಕೂಡ ಅವರೇ ಕ್ಷೇತ್ರದಲ್ಲಿಯೇ ಇವತ್ತು 450 ಜನರ ಕೇಸನ್ನ ವಾಪಸ್ ಪಡಿತಾರೆ ಅಂದ್ರೆ ಇದು ಯಾವ ಸರ್ಕಾರ ಅನ್ಬೇಕು ನಾವು? ಕರೆಕ್ಟ್. ಒಂದು ನಿಮಿಷ ನೋಡಿ, ಈ ಒಪ್ಪಂದ ಆಯ್ತು ಏನು ಅಂದ್ರೆ ಆಗ್ಲೇ ಜೆಡಿಎಸ್ ಲೀಡರ್ ಹೇಳಿದ್ರಲ್ಲ, ರಾಮನಗರದಲ್ಲಿ ಮುಸಲ್ಮಾನರನ್ನ ಸೇಫ್ ಮಾಡ್ತೀವಿ, ನೀವು ನಮಗೆ ಸೇಫ್ ಮಾಡ್ಬೇಕು ಚುನಾವಣೆಯಲ್ಲಿ ಅಂತ. ಅದೇ ಮಾದರಿಯಲ್ಲಿ 2023 ಎಲೆಕ್ಷನ್ ನಲ್ಲಿ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆಗೆ ಮುಸಲ್ಮಾನರ ಒಪ್ಪಂದ ಆಗುತ್ತೆ. ನಮ್ಮ ಮೇಲೆ ಸಿಕ್ಕಾಪಟ್ಟ ಕೇಸ್ ಆಗಿದೆ, ಅದು ವಾಪಸ್ ತಗೊಂಡ್ರೆ ಮಾತ್ರ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದಾಗ ಅವತ್ತೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆದಾಗ ಏನ್ ಹೇಳಿದ್ದು, ನಾನು ಕ್ಯಾಸ್ಟ್ ಟು ಕಮ್ಯುನಲ್ ಬೇಸಿಸ್ ಮೇಲೆ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ. ಈಗ ಅವರಿಗೆ ಆಬ್ವಿಯಸ್ಲಿ ಅವ್ರು ಸಿಎಂ ಆಗಿರ್ಬೇಕಾದ್ರೆ ತಗೊಂಡಿದ್ದ ಡಿಸಿಷನ್ ಅಲ್ಲ, ಇಟ್ಸ್ ಅ ಚಾಲೆಂಜ್ ಟು ಅ ನ್ಯೂ ಗವರ್ಮೆಂಟ್. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ಎಲ್ಲಾ ಧರ್ಮದವ್ರನ್ನ ಯಾರು ಕಾನೂನು ಮೀರ್ತಾರೆ ಎಲ್ಲರನ್ನು ಸಮಾನವಾಗಿ ನೋಡ್ತೀನಿ ಅನ್ನೋದಕ್ಕೊಂದು ಅವಕಾಶ ಇವಾಗ. ಖಂಡಿತವಾಗಿ ನೀವು ಹೇಳಿದ ನಿಜನೇ. ನಾವು ಅದಕ್ಕೆ ನಿಮ್ಗೆ ಹೇಳಿದ್ದು ಅವಾಗಲೇ, ಯಾರು ಹ್ಯಾಬಿಚುವಲ್ ಇರ್ತಾರೆ ಅವ್ರ ಕೇಸ್ ತೆಗಿಯಕ್ಕಾಗಲ್ಲ. ನಂಬರ್ 1. ನಂಬರ್ 2, ನೀವೇ ಹೇಳ್ದಂಗೆ ನೀರಾವರಿ ಹೋರಾಟ, ರೈತ ಪರ ಹೋರಾಟ, ಕನ್ನಡ ಪರ ಹೋರಾಟ, ದಲಿತ ಹೋರಾಟ ಎಲ್ಲರದು ಕೇಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಇದು ಸ್ವಾಗತ ಮಾಡುವಂತ ವಿಷಯ. ಕೋರ್ಟ್ ಏನು ವಿಷಯ ಹೇಳಿದೆ ಅದಕ್ಕೆ ನಾವು ಸರಿಯಾದ ಉತ್ತರವನ್ನ ಕೋರ್ಟ್ ಕೊಡ್ತೀವಿ. ಎರಡನೇದು, ನಮ್ಮ ಜೆಡಿಎಸ್ ವಕ್ತಾರರು ಹೇಳಿದ್ರು ಇದು ಅಪೀಸ್ಮೆಂಟ್ ಅಲ್ಲ, ಅಪೀಸ್ಮೆಂಟ್ ಅಂತ. ಅಬ್ಸಲ್ಯೂಟ್ಲಿ ಅಲ್ಲಾ ಮೇಲಾಣೆ ನಾನು ಬಿಜೆಪಿಗೆ ಹೋಗಲ್ಲ, ಟಿಪ್ಪು ನೀನೇ ತಂದೆ ನೀನೇ ತಾಯಿ ಅಂತ ತಲೆ ಕೊಟ್ಟಿದ್ರು ಯಡಿಯೂರಪ್ಪನವರು. ನಂಬರ್ 1. ನಂಬರ್ 2, ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸಲ್ಮಾನ್ ಆಗೇ ಹುಟ್ಟಿದ್ದೀನಿ ಅಂತ ದೇವೇಗೌಡರು. ನಾನು ನನ್ನ ಹತ್ರ ಅಲ್ಲಿಗೆ ನಟರಾಜ್ ಗೌಡ್ರೆ, ಪೊಲಿಟಿಕಲಿ ಮಾಡುವಂತಹ ಅಪೀಸ್ಮೆಂಟ್ ಹೇಳಿಕೆಗೂನು ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದು ಮಾಡುವ ಅಪೀಸ್ಮೆಂಟ್ ಒಂದೇ ಅಂತೀರಾ? ಈಗ ಈ ಕೇಸ್ಗಳಿದಾವಲ್ಲ ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ದೊಂಬಿ, ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಆಗಿರುವಂತದ್ದು, ಇವೆಲ್ಲ ಕ್ರಿಮಿನಲ್ ಕೇಸ್ಗಳೇ ನೋಡಿ. ಬಟ್ ಕ್ರಿಮಿನಲ್ ಕೇಸ್ಗಳಿಗೂ ಯಾವುದು ಕಮ್ಯುನಲ್ ಸಂಚು ಆ ತರ ಕ್ರಿಮಿನಲ್ ಕೇಸ್ಗಳು ವ್ಯತ್ಯಾಸ ಇರ್ತದೆ. ಬಿಜೆಪಿ 182 ಕೇಸ್ ವಾಪಸ್ ತೆಗೆದುಕೊಂಡು 1000 ಜನ ಸಂಚು ಪ್ರಶ್ನೆಗಳು ಸಾಕಷ್ಟಿತ್ತು. ನನಗೆ ಸಮಯ ಇದ್ದದಿಷ್ಟೇನೆ, ಕ್ಷಮೆ ಇರ್ಲಿ. 82% ಜನ ಕನ್ಸಿದೆ ಈ ರೀತಿಯಾಗಿ ಕಾನೂನನ್ನ ಮೀರಿ ವರ್ತನೆ ಮಾಡಿದವ್ರ ಮೇಲಿನ ಕೇಸನ್ನ ವಾಪಸ್ ತೆಗೆಯೋದು ಸರಿಯಲ್ಲ ಅಂತ ಹೇಳಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ್ದು ಸಾಫ್ಟ್ ಹಿಂದುತ್ವವಾದಿ ಅನ್ನೋ ಅವರಿಗೆ ಹೆಸರು ಕೂಡ ಇದೆ. ನೋಡೋಣ ಇನ್ನು ಮುಂದಾದ್ರೂ ಸರ್ಕಾರ ಈ ಕಾನೂನನ್ನ ಮೀರಿದವರನ್ನ ಕಾನೂನಾತ್ಮಕ ಅಪರಾಧಿಗಳು, ಆರೋಪಿಗಳ ದೃಷ್ಟಿಯಲ್ಲೇ ನೋಡೋ ಪ್ರಯತ್ನ ಮಾಡುತ್ತಾ ಅಂತ ಹೇಳಿ. ಸಮಯ ಇದ್ದಿಷ್ಟೇ, ಕ್ಷಮೆ ಇರಲಿ ಎಲ್ಲರಿಂದ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.